हरिः ओम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नं मरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओम् ವಿದುರ ಅಣ್ಣನಿಗೆ ತತ್ವೋಪದೇಶವನ್ನ ಮಾಡ್ತಾ ಇದ್ದಾನೆ. ಅದರಲ್ಲಿ ಪ್ರಧಾನವಾಗಿ ಹೇಳಿದ್ದು ಕ್ಯಾರೆಕ್ಟರ್ ಅನ್ನ ಸರಿಯಾಗಿ ಇಟ್ಕೊಳ್ಬೇಕು ಅಂತ. ದುಡ್ಡು ಬರುತ್ತೆ ಹೋಗುತ್ತೆ, ಆದ್ರೆ ಶಾಶ್ವತವಾಗಿ ಇರುವಂಥದ್ದು ಯಾವುದು? ಅದು ನಮ್ಮ ನಡತೆ. ವೃತ್ತತಸ್ತು ಹತೋಹತಃ ಅಂತ. ಹಣ ಇಲ್ಲ ಅಂದ್ರೆ ಅವನು ಬಡವ ಅಲ್ಲ, ಅವ ನಾಶವಾದ ಹಾಗೆ ಅಲ್ಲ. ನಡತೆ ಸರಿಯಾಗಿಲ್ಲ ಅಂತಂದ್ರೆ ಅವನು ನಾಶ, ಅವನ ನಾಶ. ಎಂಥ ಗೋಲ್ಡನ್ ವರ್ಡ್ಸ್ ಅಂತಾರಲ್ಲ ಹಾಗೆ. ಕಂಟಿನ್ಯೂ ಮಾಡ್ತಾನೆ ವಿದುರ. ಆತ್ರೇಯರ ಮಾತುಗಳನ್ನ ಗೋಭಿಃ ಪಶುಭಿರಶ್ವೈಶ್ಚ ಕೃಷ್ಯಾ ಚ ಸುಸಮೃದ್ಧಯ ಕುಲಾನಿ ನ ಪ್ರರೋಹಂತಿ ಯಾನಿ ಹೀನಾನಿ ವೃತ್ತತಃ. ಕುಲಗಳು ಅಂತ, ಮಹಾಕುಲಗಳು ಯಾವುದು, ವಂಶದ ಲಕ್ಷಣಗಳೇನು ಎಲ್ಲ ಹೇಳಿದ ವಿದುರ. ದುರ್ನಡತೆ, ಕೆಟ್ಟ ನಡತೆಯಿಂದ ಕೂಡಿದವರು ಹೇಗಿರ್ತಾರೆ ಅನ್ನೋದನ್ನು ಹೇಳ್ದ. ಈಗ ಹೇಳ್ತಾನೆ, ಹೀನಾನಿ ವೃತ್ತತಃ ಯಾನಿ ಕುಲಾನಿ. ಕೆಲವು ಕುಲಗಳಿವೆ, ನಡತೆ ಸರಿಯಾಗಿಲ್ಲ. ಒಳ್ಳೆ ಗೋವುಗಳಿದೆ, ಪಶುಗಳಿದೆ, ಸಮೃದ್ಧಿ ಇದೆ, ಒಳ್ಳೆ ಕೃಷಿ ಭೂಮಿಗಳಿದೆ, ಲ್ಯಾಂಡ್ಸ್ ಇದೆ, ಗೋಲ್ಡ್ ಇದೆ, ಮನಿ ಪವರ್ ಇದೆ, ಪಶು ಪಕ್ಷಿ ಏನು ಮನೆ ತುಂಬಾ ಹಸುಗಳು, ಕುದುರೆಗಳು, ಆನೆಗಳು ಎಲ್ಲ ಇದೆ. ಆದ್ರೆ ಉದ್ಧಾರ ಅನ್ನೋದಿಲ್ಲ ಆ ವಂಶಕ್ಕೆ. ಆ ಕುಲ ಸರಿಯಾಗಿಲ್ಲ ಅಂತ. ಯಾಕೆ ಸರಿಯಾಗಿಲ್ಲ? ನಡತೆ ಇಲ್ಲ ಸರಿಯಾಗಿ. ಆ ವಂಶದಲ್ಲಿ ಇರುವಂತಹ ವ್ಯಕ್ತಿಗಳ ನಡತೆ ಸರಿಯಾಗಿಲ್ಲ. ಆದ್ದರಿಂದ ವಿದುರ ಹೇಳ್ತಾ, ಅಂದ್ರೆ ಆತ್ರೇಯರು ಹೇಳಿದ್ದನ್ನು ಹೇಳ್ತಾರೆ, ನಮಗೂ ಅದೇ ಪ್ರಾರ್ಥನೆ ಇರಬೇಕು ಭಗವಂತನಲ್ಲಿ. ಮಾನಃಕುಲೇ ವೈರಕೃತ್ ಕಶ್ಚಿದಸ್ತು. ಮಾತು, ನಮ್ಮ ವಂಶದಲ್ಲಿ ದ್ವೇಷ ಮಾಡತಕ್ಕಂಥವ್ರು ಯಾರೂ ಹುಟ್ಟೋದು ಬೇಡ. ದ್ವೇಷ ಮಾಡುವವರು ಯಾರೂ ಬೇಡಪ್ಪ. ರಾಜ್ಞಾವಧ್ಯ, ಬೇರೆಯವರಿಂದ ಅವರು ಕೊಂದು ಹಾಕ್ಬಿಟ್ರು ಇವನನ್ನ, ಬೇರೆ ಊರಿನವರು ಇವನನ್ನ ಬಂದು ಕೊಂದು ಬಿಟ್ರು ಅನ್ನುವಂತಹ ವ್ಯಕ್ತಿ ನಮ್ಮಲ್ಲಿ ಯಾರು ಹುಟ್ಟೋದು ಬೇಡ. ಮಾ ಪರಸ್ವಾಪಹಾರಿ, ಬೇರೆಯವರ ಸಂಪತ್ತನ್ನ ಕಿತ್ತುಕೊಂಡು ಬದುಕುವಂತಹ ವ್ಯಕ್ತಿ, ಪರಸ್ವ ಅಪಹಾರವನ್ನ ಮಾಡತಕ್ಕಂಥವನು ನಮ್ಮ ವಂಶದಲ್ಲಿ ಯಾರೂ ಬೇಡ. ಮಿತ್ರದ್ರೋಹಿ, ಮಿತ್ರದ್ರೋಹವನ್ನ ಮಾಡುವಂತಹ ವ್ಯಕ್ತಿ ನಮ್ಮಲ್ಲಿ ಯಾರೂ ಬೇಡ. ನೋಡಿ ಎಂತ ಅಂದ್ರೆ ದೊಡ್ಡವರ ಪ್ರಾರ್ಥನೆಗಳು ಹೇಗಿರುತ್ತೆ. ಯಾರನ್ನ ದ್ವೇಷ ಮಾಡುವವರು ನಮ್ಮಲ್ಲಿ ಹುಟ್ಟೋದು ಬೇಡ. ರಾಜ್ಞಾವಧ್ಯ, ಪರರಾಷ್ಟ್ರಾಧಿಪೇನ ರಾಜ್ಞಾವಧ್ಯ ಅಂತ ಅರ್ಥ ಮಾಡ್ತಾರೆ ವಾದಿರಾಜರು. ಬೇರೆಯವರು, ಬೇರೆ ಊರಿನ ರಾಜ ಬಂದು ನಮ್ಮನ್ನ ಕೊಲ್ಲುವಂತಾಗೋದು ಬೇಡ. ನಮ್ಮನೆಯವರನ್ನ, ಬೇರೆಯವರ ಸ್ವತ್ತನ್ನ, ಸಂಪತ್ತನ್ನ, ಆಸ್ತಿಯನ್ನ ನುಂಗಿ ಬದುಕುವಂತಹ ವ್ಯಕ್ತಿತ್ವ ನಮ್ಮಲ್ಲಿ ಹುಟ್ಟೋದು ಬೇಡ. ಮಿತ್ರದ್ರೋಹವನ್ನ ಮಾಡುವಂತವನು ಬೇಡ. ನೈಕೃತಿಕ ನಿಕೃತಿ, ಮೋಸ ಮಾಡುವಂಥವನು ಬೇಡ. ಅನೃತಿ, ಹೊಟ್ಟೆಪಾಡಿಗೋಸ್ಕರವಾಗಿ ಸುಳ್ಳನ್ನು ಹೇಳಿ ಬದುಕತಕ್ಕಂಥವನು ಬೇಡ. ಮತ್ತೆ ಪೂರ್ವಾಶೀವ ಪಿತೃದೇವಾತಿಥಿಭ್ಯ, ದೇವರ ಪೂಜೆಯನ್ನ ಮಾಡದೆ ಊಟ ಮಾಡಿಬಿಡೋದು, ಶ್ರಾದ್ದವನ್ನ ಮಾಡದೆ ಊಟ ಮಾಡಿಬಿಡೋದು, ಅತಿಥಿಗಳಿಗೆ ಭೋಜನವನ್ನ ಕೊಡದೆ ಊಟ ಮಾಡುವಂಥದ್ದು. ದೇವ ಪಿತೃ ಅತಿಥಿಗಳಿಗೆ
ಊಟ ಹಾಕುವುದಕ್ಕಿಂತ ಮೊದಲೇ ದೇವರ ನೈವೇದ್ಯ, ಶ್ರಾದ್ದ, ಅತಿಥಿ ಸತ್ಕಾರಗಳಾಗುವುದರ ಮೊದಲೇ ಊಟ ಮಾಡುವಂತಹ ವ್ಯಕ್ತಿ ನಮ್ಮನೇಲಿ ಹುಟ್ಟೋದು ಬೇಡ. ನೋಡ್ರಿ ಇದೆಲ್ಲ ಹೇಗಿದೆ. ಶ್ರಾದ್ದ ಸತ್ತೋದು ಅನ್ನುತ್ತಾನೆ. ದೇವರ ಪೂಜೆ ಯಾವ ಗಣೇಶ ಯಾವ ಗೌರಿ ಕಣ್ಣಿಗೆ ಕಾಣ್ತಾರ? ಅವರೆಲ್ಲ ಅನಂತ, ವರಮಹಾಲಕ್ಷ್ಮಿ, ನಾರಾಯಣ 25 ವ್ರತ ಬರುತ್ತಲ್ಲ, ಕಣ್ಣಿಗೆ ಕಾಣ್ತಾರ? ಅತಿಥಿ ಅವನು ಯಾವನ ಬಂದಿದ್ದಾನೆ ನೋಡಿ. ಹೀಗೆಲ್ಲ ಶಾಸ್ತ್ರ ವಿರುದ್ಧವಾದ ತಲೆಹರಟೆ ಮಾತುಗಳನ್ನ ಆಡ್ತಾ ಪೂಜೆ. ನಾವೆಲ್ಲ ಹಂಗೆ ತಾನೆ. ನಾವೆಲ್ಲ ಅಂದ್ರೆ ನಾನು ನೀವು ಅನ್ನೋ ಅರ್ಥ ಅಲ್ಲ. ಲೋಕದ ಜನಗಳು ಎದ್ದೇತಾ ಇದ್ದಾಗ ಕುಡಿದು ಬಿಡ್ತಾರೆ, ಆಮೇಲೆ ಸ್ನಾನ ಮಾಡಿ ದೇವರ ಪೂಜೆ ಮಾಡುವುದು. ಶ್ರಾದ್ದ ಇದ್ರೂ ಇಲ್ಲ, ಹಬ್ಬ ಇದ್ರೂ ಇಲ್ಲ, ಒಳ್ಳೆ ದಿವಸ ಇದ್ರೂ ಇಲ್ಲ, ಕೆಟ್ಟ ದಿವಸ ಇದ್ರು ತಿನ್ಬೇಕು. ಎಂಥ ಮಾತು ನೋಡಿ. ಪಿತೃದೇವ ಅತಿಥಿಗಳಿಗೆ ಕೊಡುವುದಕ್ಕಿಂತ ಮೊದಲೇ ತಿನ್ನುವಂತಹ ವ್ಯಕ್ತಿ ನಮ್ಮನೇಲಿ ಯಾರೂ ಬೇಡ. ಎಂಥ ಮಾತು ನೋಡಿ. ಯಶ್ಚನೋ ಬ್ರಾಹ್ಮಣಾನ್ ಹನ್ಯಾತ್, ಯಶ್ಚನೋ ಬ್ರಾಹ್ಮಣಾನ್ ದ್ವಿಷೇತ್, ನನಸ್ಸ ಸಮಿತಿಂ ಗಚ್ಚೇತ್, ಯಶ್ಚನೋ ನಿರ್ವಪೇತ್ ಕೃಷಿಂ. ನಮ್ ಜೊತೆಯಲ್ಲಿ ಯಾರು ಸೇರ್ಬೇಕು? ನಮ್ಮ ಜೊತೆಯಲ್ಲಿ ಯಾರು ಇರ್ಬೇಕು? ನಮ್ಮ ಸಭೆ, ನಮ್ಮ ಗುಂಪಿಗೆ ನಾವು ಎಂಥವರನ್ನ ಸೇರಿಸ್ಕೊಳ್ಬೇಕು? ಯಾರು ಬ್ರಾಹ್ಮಣರಿಗೆ ಹಿಂಸೆ ಮಾಡೋದಿಲ್ವೋ, ಯಾರು ಬ್ರಾಹ್ಮಣರನ್ನ ದ್ವೇಷ ಮಾಡೋದಿಲ್ವೋ, ಎಷ್ಟನೋ ನಿರ್ವಪೇತ್ ಕೃಷಿಂ, ಯಾರು ಕೃಷಿಯನ್ನ ಮಾಡೋದಿಲ್ವೋ. ನೋಡಿ, ಕೃಷಿ ಕರ್ಮವನ್ನ ಯಾರು ಮಾಡ್ಬೇಕೋ ಅವ್ರು ಮಾಡ್ಬೇಕು. ಯಾರು ಕೃಷಿ ಕರ್ಮವನ್ನ ಮಾಡ್ಲಿಕ್ಕೆ ಯೋಗ್ಯತೆ ಉಳ್ಳವನು, ರೈತ, ಫಾರ್ಮರ್, ಅವನು ಕೃಷಿ ಕರ್ಮವನ್ನ ಮಾಡಬೇಕು. ಅದು ಬಿಟ್ಟು ನನಗೆ ಯೋಗ್ಯವಲ್ಲದ ಕೃಷಿ ಕರ್ಮವನ್ನ ನಾನು ಮಾಡಿಬಿಟ್ರೆ ಇಲ್ಲ. ಆದ್ದರಿಂದ ಬ್ರಾಹ್ಮಣ ದ್ವೇಷ, ಬ್ರಾಹ್ಮಣ ಹಿಂಸೆ, ಅಯೋಗ್ಯವಾದ ವ್ಯಾಪಾರ ಯಾರು ಮಾಡೋದಿಲ್ಲ ಅಂಥವರು ನಮ್ಮ ಗುಂಪಲ್ಲಿ ಇರ್ಲಿ. ನಮ್ ಫ್ರೆಂಡ್ ಸರ್ಕಲ್ ಆಗ್ಲಿ, ರಿಲೇಷನ್ಸ್ ಅಲ್ಲಾಗ್ಲಿ ಇಂಥವ್ರು ಇರ್ಬೇಕು. ಅದು ಬಿಟ್ಟು ಅವನ ಪಾಡಿಗೆ ಅವನ ದ್ವೇಷ, ನಮ್ಮ ದಾಯಾದಿ, ನಮ್ಮ ಸಂಬಂಧಿ, ನಮ್ಮ ಜ್ಞಾತಿ, ನನ್ನ ಫ್ರೆಂಡು, ಬೇಕಾಗೇ ಇಲ್ಲ. ಆದ್ದರಿಂದ ವಿದುರ ಹೇಳ್ತಾನೆ, ಹೇಗಿರ್ಬೇಕು ನಮ್ಮ ಗುಂಪು, ನಮ್ಮ ಕುಲ, ನಮ್ಮಲ್ಲಿ ಯಾರಿರಬಾರ್ದು. ಮುಂದೆ ಹೇಳ್ತಾನೆ, ಸಜ್ಜನರ ಮನೆಯಲ್ಲಿ 4ಕ್ಕೆ ಯಾವತ್ತೂ ಕೊರತೆ ಇಲ್ಲವಂತೆ. ಈ ಶ್ಲೋಕದಲ್ಲಿ ಹೇಳುವ 4 ಪದಾರ್ಥಗಳು ಸಜ್ಜನರ ಮನೆಯಲ್ಲಿ ಯಾವತ್ತಿಗೂ ಇಲ್ಲ. ಎಷ್ಟೇ ಬಡತನ ಬಂದ್ರು ಅವರ ಮನೆಯಲ್ಲಿ ಈ 4 ಹೋಗೋದಿಲ್ಲ ಅಂತ. ಯಾವುದು ಆ 4? ತೃಣಾನಿ ಭೂಮಿರುದಕಂ ವಾಕ್ಚತುರ್ಥೀ ಚ ಸೂನೃತ ತಥಾ ಮೇತಾನಿ ಗೇಹೇಷು ನೋಚ್ಛಿದ್ಯಂತೆ ಕದಾಚನ. ತೃಣಾನಿ, ದೊಡ್ಡ ದೊಡ್ಡ ಸೋಫಾ ಇಲ್ಲದೆ ಇರಬಹುದು, ಚೇರ್ಸ್ ಇಲ್ಲದೆ ಇರಬಹುದು. ತೃಣಾನಿ 4 ಹುಲ್ಲುಗಳು. ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ, ದರ್ಭಾದ್ಯಾಸನ ತೃಣಾನಿ. ದರ್ಭಾಸನ, ಒಳ್ಳೆ ದರ್ಭೆಯ ಚಾಪೆ, ಹುಲ್ಲಿನ ಚಾಪೆ ಅಂತೀವ, ದರ್ಭೆ ಚಾಪೆ ಅದು. ಭೂಮಿ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಈ ಚಾಪೆ ಮೇಲೆ ಕೂತ್ಕೊಳ್ಳಿ, ಅದು. ಎರಡನೆಯದ್ದು ನೀರು ಕುಡೀರಿ. ಉದಕಂ, ಆಯಾಸ ಆಗಿದೆ, ನೀರು ಕುಡೀರಿ. ಒಳ್ಳೆ ಮಾತು, ಒಳ್ಳೆ ಬಿಸಿಲು ಕಾಲದಲ್ಲಿ ಬಂದ್ರಿ, ಒಳ್ಳೆ ಚಳಿಗಾಲದಲ್ಲಿ ಬಂದ್ರಿ, ಬನ್ನಿ ಕೂತ್ಕೊಳ್ಳಿ, ರೆಸ್ಟ್ ಮಾಡಿ ಕೂತ್ಕೊಳ್ಳಿ, ಬನ್ನಿ ಈ ಜಾಗದಲ್ಲಿ ಕೂತ್ಕೊಳ್ಳಿ, ಬನ್ನಿ. ಸಜ್ಜನರ ಮನೆಯಲ್ಲಿ ಈ 4ಕ್ಕೆ ಯಾವತ್ತೂ ಕೊರತೆ ಇಲ್ಲವಂತೆ. ದರ್ಭೆಯ ಆಸನ, ಆ ಚಾಪೆ ಹಾಕ್ಲಿಕ್ಕೆ ಒಂದು ಪುಟ್ಟ ಜಾಗ, ಕುಡಿಲಿಕ್ಕೆ ನೀರು, ಒಳ್ಳೆ ಮಾತು. ಅಂದ್ರೆ ಸಜ್ಜನರ್ಯಾರು ದುರ್ಜನರ್ಯಾರು ಅಂತ ಎಷ್ಟು ಸ್ಪಷ್ಟವಾಗಿ ವಿಭಾಗ ಮಾಡಿ, ಬೈಫರ್ಕೇಟ್ ಮಾಡಿ ಹೇಳ್ದ ನೋಡಿ ವಿದುರ. ಈ 4 ದೊಡ್ಡ ಶ್ರೀಮಂತರು, ದೊಡ್ಡ ಇದು ನಿಂತಿರ್ಬೇಕು, ಬನ್ನಿ ಕೂತ್ಕೊಳ್ಳಿ ಅಂತ ಒಂದು ಒಳ್ಳೆ ಮಾತಿಲ್ಲ, ನೀರು ಕುಡಿತೀರಾ ಅಂತ ಇಲ್ಲ. ಅಂತ ಶ್ರೀಮಂತಿಗೆ ತಗೊಂಡು ಏನ್ ಮಾಡೋದು? ದೊಡ್ಡವರ ಮನೆಯಲ್ಲಿ ಹೀಗಿರುತ್ತೆ. ಆದ್ದರಿಂದ ದೊಡ್ಡವರ ಮನೆಯಲ್ಲಿ 4 ಯಾವತ್ತೂ ನಾಶ ಆಗಲ್ಲ ಅಂತಂದ ವಿದುರ. ಆತ್ರೇಯರ ಮಾತು ಹೇಳ್ದ ಅವ್ರ ಅಣ್ಣನ್ಗೆ. ಈ ದೊಡ್ಡವರ
ನಡತೆ ಹೇಗಿರುತ್ತೆ? ದೊಡ್ಡವರ ಕ್ಯಾರೆಕ್ಟರೈಸೇಷನ್ ಹೇಗಿರುತ್ತೆ ಹೇಳ್ತಾನೆ. ಶ್ರದ್ಧಯಾ ಪರಯಾರಾಜನ್ ಉಪನೀತಾನಿ ಸತ್ಕೃತಿಂ ಪ್ರವೃತ್ತಾನಿ ಮಹಾಪ್ರಾಜ್ಞ ಧರ್ಮಿಣಾಂ ಪುಣ್ಯಕರ್ಮಿಣಾಂ ಪುಣ್ಯಕರ್ಮಿಣಾಂ. ಪುಣ್ಯಕರ್ಮಿಣಾಂ, ಒಳ್ಳೆ ಪುಣ್ಯ ಕರ್ಮಗಳನ್ನ, ಒಳ್ಳೆ ಕೆಲಸಗಳನ್ನ ಮಾಡುವ, ಧರ್ಮದ ಕೆಲಸವನ್ನ ಮಾಡುವ, ಉತ್ಕೃಷ್ಟವಾದ ಪ್ರವೃತ್ತಾನಿ, ಅವರ ಪ್ರವೃತ್ತಿ, ಅವರ ಕೆಲಸಗಳು. ಅಲ್ಲಿ ಪ್ರವೃತ್ತಾನಿ ಅನ್ನೋದಕ್ಕೆ ರಾಜರು ವ್ಯಾಖ್ಯಾನ ಮಾಡ್ತಾರೆ, ಪ್ರಕೃಷ್ಟಾನಿ ವೃತ್ತಾನಿ ವರ್ತನಾನಿ, ಅವರ ವರ್ತನೆ. ಅವ್ರು ಹೇಗಿರ್ತಾರೆ ಅಂತಂದ್ರೆ ಶ್ರದ್ಧೆಯಿಂದ ಅತಿಥಿಗಳ ಅಂದ್ರೆ ಇನ್ವೈಟ್ ಮಾಡಿಸಿಕೊಂಡು ಬಂದವರು, ವಿಥೌಟ್ ಇನ್ವಿಟೇಷನ್ ಬಂದವರು ಅತಿಥಿಗಳು ಮತ್ತು ಅಭ್ಯಾಗತರು. ಅಭ್ಯಾಗತರು ಅಂದ್ರೆ ಇನ್ವೈಟ್, ನಾವ್ ಇನ್ವಿಟೇಷನ್ ಕೊಟ್ಟು ಮಂತ್ರಾಕ್ಷತೆ ಕೊಟ್ಟು ಬನ್ನಿ ಅಂತ ಕರೆದವರು. ಅತಿಥಿಗಳು ಅಂದ್ರೆ ವಿಥೌಟ್ ಇನ್ವಿಟೇಷನ್ ಬಂದವರು, ಅವರೇ ಶ್ರೇಷ್ಠ. ಅಭ್ಯಾಗತರಿಗಿಂತ ಅತಿಥಿಗಳು ಶ್ರೇಷ್ಠ ಅಂತೆ. ಆದ್ದರಿಂದ ದೊಡ್ಡವರ ನಡತೆ ಹೇಗಿರುತ್ತೆ ಅಂತಂದ್ರೆ ಅಭ್ಯಾಗತರನ್ನ ಹೇಗೆ ಸತ್ಕಾರ ಮಾಡ್ತಾರೆ ಹಾಗೆ ಅತಿಥಿಗಳನ್ನೂ ಸತ್ಕಾರ ಮಾಡ್ತಾರೆ. ಯತ್ಕಿಂಚಿತ್ ಭೇದವನ್ನು ತೋರದೆ ಅವರನ್ನೂ ಯಥೋಕ್ತವಾದ ಸತ್ಕಾರವನ್ನ ಮಾಡ್ಲಿಕ್ಕೆ ಯೋಗ್ಯವಾದ ನಡತೆ ಪುಣ್ಯಕರ್ಮಿಗಳದ್ದು. ಅಯ್ಯೋ ಯಾಕಾದ್ರೂ ಬಂದ್ನೋ ಇವನ್ ಬೇರೆ ಬಂದ್ಬಿಟ್ಟ ಈಗ ತಿನ್ನಕ್ಕೆ, ಇದೆಲ್ಲ ಮಾತಾಡ್ತಾರೆ ನೋಡಿ ನಮ್ಮಲ್ಲಿ ಜನಗಳು. ನಾವೇ ಅಂತ ಇರ್ತೀವಿ ಯಾವಾಗಾದ್ರೂ ಒಂದೊಂದ್ಸಲ ನಮ್ಮ ಕಾರ್ಯಕ್ರಮಗಳಲ್ಲಿ. ಆದ್ದರಿಂದ ದೊಡ್ಡವರ ನಡತೆ, ಪುಣ್ಯಕರ್ಮವನ್ನ ಮಾಡತಕ್ಕಂತ ಉತ್ಕೃಷ್ಟವಾದ ಪ್ರವೃತ್ತಿ, ಅವರ ವರ್ತನೆ ಹೇಗಿರುತ್ತೆ, ಇದು ಲಕ್ಷಣ ಅವರದ್ದು. ಸೂಕ್ಷ್ಮೋಪಿ ಭಾರಂ ನೃಪತೆ ಸ್ಯಂದನೋ ವೈ ಶಕ್ತೋ ವೋಢುಂ ನ ತಥಾನ್ಯೇ ಮಹೀಜಾಃ ಏವಂ ಯುಕ್ತಾಃ ಭಾರಸಃ ಭವಂತಿ ಮಹಾಕುಲೀನಾಃ ನ ತಥಾನ್ಯೇ ಮನುಷ್ಯಾಃ. ರಥ ಇದೆ, ರಥ ಚಿಕ್ಕದಾಗಿರುತ್ತೆ. ಚಿಕ್ಕದಾದ ರಥದ ಮೇಲೆ ಎಷ್ಟೇ ಭಾರದ ಪದಾರ್ಥವನ್ನ ಇಟ್ಟರೂ ಕೂಡ ರಥ ಮುರಿಯೋದಿಲ್ಲ. ಅದೇ ನೋಡಿ, ನೀವು ಕೆಲವು ಮರಗಳ ಮೇಲೆ ಭಾರ ಇಟ್ಬಿಟ್ರೆ ಮರ ಬಿದ್ದೋಗುತ್ತೆ, ಅಥವಾ ಭಾರದ ಪದಾರ್ಥ ಬಿದ್ದೋಗುತ್ತೆ ಮರದ ಮೇಲಿಂದ. ಇಲ್ಲ ಅಂದ್ರೆ ಮರದ ರೆಂಬೆ ಕೊಂಬೆಗಳು ಮುರಿದು ಅದೂ ಬೀಳತ್ತೆ, ಪದಾರ್ಥವನ್ನು ಬೀಳಿಸ್ಬಿಡತ್ತೆ. ಆದ್ದರಿಂದ ರಥ ತುಂಬಾ ಚಿಕ್ಕದಾಗಿದ್ರು ಕೂಡ ದೊಡ್ಡ ಭಾರವನ್ನ ಹೊತ್ತುಕೊಂಡು ಹೋಗಲಿಕ್ಕೆ ಅದಕ್ಕೆ ಶಕ್ತಿ ಇರುತ್ತೆ, ಬೇರೆ ಚಿಕ್ಕ ಚಿಕ್ಕ ಮರಗಳಿಗಿಲ್ಲ. ಹಾಗೆ ಮಹಾಕುಲದಲ್ಲಿ ಹುಟ್ಟಿದ ದೊಡ್ಡ ಸಾತ್ವಿಕರು, ಅವರ ಜೊತೆಯಲ್ಲಿ ಇದ್ದಂತಹ ವ್ಯಕ್ತಿ ಎಷ್ಟೇ ಭಾರ ಹಾಕಿದರೂ ಕೂಡ ಆ ಭಾರವನ್ನ ಸಹಿಸ್ತಾರೆ, ಬೇರೆ ಮನುಷ್ಯರಿಗಿಲ್ಲ. ಯಾರು ಮಹಾಕುಲೀನರಾಗಿದ್ದಾರೆ, ಮಹಾಕುಲ ಅಂದ್ರೆ ಏನು ಅಂತ ವಿಸ್ತಾರವಾಗಿ ಹೇಳಿದ್ದೇವೆ, ನಾವು ಕೇಳಿದ್ದೇವೆ ಒಂದು ಶುಕ್ರವಾರ ದಿವಸ ಎಲ್ಲ. ಅಂತ ಮಹಾಕುಲದಲ್ಲಿ ಹುಟ್ಟಿದ ವ್ಯಕ್ತಿಗಳ ಜೊತೆಯಲ್ಲಿ ಇರುವವರು ಎಷ್ಟೇ ಭಾರ ಹಾಕಲಿ, ಚಿಕ್ಕ ರಥ ದೊಡ್ಡ ಭಾರವನ್ನ ಸಹಿಸುವಂತೆ ಮಹಾಕುಲದಲ್ಲಿ ಹುಟ್ಟಿದ ಸಾತ್ವಿಕರು ಎಷ್ಟು ಭಾರವನ್ನು ಹಾಕಿದ್ರು ಸಹಿಸ್ಕೊಳ್ತಾರೆ. ಬೇರೆ ಮನುಷ್ಯರಿಗ ಯಾಕೆ, ಬೇರೆ ಮನುಷ್ಯರಿಗೂ ಮಹಾಕುಲೀನರಿಗೂ ವ್ಯತ್ಯಾಸ ಏನು? ಸದ್ಗುಣಗಳು, ಒಳ್ಳೆ ನಡತೆ, ಒಳ್ಳೆ ಕ್ಯಾರೆಕ್ಟರ್, ಅದು ಪ್ರಧಾನ. ನ ತನ್ಮಿತ್ರಂ ಯಸ್ಯ ಕೋಪಾದ್ ಬಿಭೇತಿ ಯದ್ವೈ ಮಿತ್ರಂ ಕೋಪನೇನೋಪಶಕ್ಯಂ ಯಸ್ಮಿನ್ ಮಿತ್ರೇ ಪಿತರಿ ವಾಶ್ವಸೀತ ತದ್ವೈ ಮಿತ್ರಂ ಸಂಗತಾನಿ ಇತರಾಣಿ. ಮಿತ್ರ ಅಂದ್ರೆ ಯಾರು? ಮಿತ್ರ, ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸುಹೃನ್ ಮಿತ್ರಾರಿ ಬಂಧುಷು ಅನ್ನುವಂತಹ ವಾಕ್ಯದಲ್ಲಿ ಸುಹೃತ್ ಅಂದ್ರೆ ಯಾರು, ಮಿತ್ರ ಅಂದ್ರೆ ಯಾರು, ಈ ಶಬ್ದಕ್ಕೆಲ್ಲ ಆಚಾರ್ಯರು ಭಾಷ್ಯದಲ್ಲಿ ವಿಶೇಷ ಅರ್ಥ ಹೇಳ್ತಾರೆ. ನಾವಿನ್ನೇನು ಸ್ವಲ್ಪ ದಿವಸಗಳಲ್ಲೇ ಇದನ್ನ ಉದ್ಯೋಗ ಪರ್ವವನ್ನು ಮುಗಿಸಿ ಭೀಷ್ಮ ಪರ್ವಕ್ಕೆ ಪ್ರವೇಶ ಮಾಡ್ಲಿಕ್ಕಿದ್ದೇವೆ. ಅಲ್ಲಿ ಶ್ರೀಮದ್ ಭಗವದ್ಗೀತಾ ಪರ್ವ ಅನ್ನೋದು ಬರುತ್ತೆ. ಅದರ ಶ್ಲೋಕದ ಅರ್ಥಾನುಸಂಧಾನ ಮಾಡುವಾಗ ಇದರಂತೆ
ಆ ಶಬ್ದಗಳಿಗೆಲ್ಲ ಅರ್ಥ ನೋಡೋಣ. ಮಿತ್ರರು ಅಂದ್ರೆ ಯಾರು? ಕೋಪ ಬಂತು, ಕೋಪ ಬಂದ ತಕ್ಷಣ ಹೆದರು ಬಿಟ್ಟ. ಇಬ್ಬರಿದ್ದಾರೆ, ಇವನ ಕೋಪ ನೋಡಿ ಅವನಿಗೆ ತುಂಬಾ ಭಯ ಆಗ್ಬಿಡ್ತು. ಯಾರ ಕೋಪವನ್ನ ನೋಡಿ ಹೆದರು ಬಿಡ್ತಾನೋ, ಭಯ ಆಗಿಬಿಡುತ್ತೋ, ಅವನು ಮಿತ್ರ ಅಲ್ಲ, ಅವನು ಫ್ರೆಂಡ್ ಅಲ್ಲ. ಯಾರಿಗೆ ಸಿಟ್ಟೇ ಬರೋದಿಲ್ಲ, ಯಾರನ್ನ ಕೋಪಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅವನು ಮಿತ್ರ. ಅಂದ್ರೆ ನಾವು ಮಾಡಿದ್ದನ್ನೆಲ್ಲ ಸಹಿಸಿಕೊಂಡು ನಮ್ಮನ್ನ ಒಳ್ಳೆ ದಾರಿಗೆ ಕರೆದುಕೊಂಡು ಬರುವಂತೆ, ನಾವು ಕೆಟ್ಟ ದಾರಿಗೆ ಹೋಗದೇ ಇರುವಂತೆ ಸಾವಧಾನವಾಗಿ ಸಮಾಧಾನದಿಂದ ಯಾರಿರ್ತಾನೆ ಅವನು ಮಿತ್ರ. ಮತ್ತೆ ಇನ್ನೊಂದು ಹೇಳ್ತಾನೆ, ವಿಶ್ವಾಸ. ನಾವು ಮನೆಯಲ್ಲಿ ತಂದೆ ತಾಯಿಗಳಿಗೆ, ಹೆಂಡತಿ ಮಕ್ಕಳಿಗೆ ಯಾವ ವಿಷಯವನ್ನ ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಅದನ್ನ ನಮ್ಮ ಅತ್ಯಂತ ಆಪ್ತ ಮಿತ್ರರ ಹತ್ರ ಹೇಳ್ತೇವೆ. ಅದಕ್ಕೆ ಹೇಳ್ತಾನೆ, ಹೇಗೆ ವಿಶ್ವಾಸ ಮಾಡಬೇಕು ಅಂದ್ರೆ ತಂದೆಯಂತೆ ವಿಶ್ವಾಸ ಮಾಡಬಹುದಂತೆ. ಪಿತರೀ ವಾಶ್ವಸೀತ. ಯಾವ ಫ್ರೆಂಡಿನಲ್ಲಿ ಮಹಾವಿಶ್ವಾಸ, ನಮ್ಮ ತಂದೆಯಂತೆ ಯಾರನ್ನ ವಿಶ್ವಾಸ ಮಾಡ್ತೇವೋ ಅವನು ಸ್ನೇಹಿತ ಅಂತೆ. ಆದ್ದರಿಂದ ಕೋಪದಿಂದ ಭಯ, ಅವನು ಫ್ರೆಂಡ್ ಅಲ್ಲ. ಕೋಪಗೊಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾರನ್ನ, ಅವನು ಫ್ರೆಂಡ್. ತಂದೆಯಂತೆ ಯಾರನ್ನ ವಿಶ್ವಾಸ ಮಾಡಬಹುದೋ ಅವನು ನಮ್ಮ ಮಿತ್ರ. ಬೇರೆಯವರೆಲ್ಲ ಮಿತ್ರರಲ್ಲ, ನಮ್ಮ ಜೊತೆಗಿರೋರು ಮಾತ್ರ. ಸಂಗತಾನಿ ಇತರಾಣಿ. ಏನೋ ನಮ್ ಪರಿಚಯದವರು ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಷ್ಟೇ ಬಿಟ್ರೆ, ನಮ್ಮನ್ನ ಒಳ್ಳೆ ಮಾರ್ಗಕ್ಕೆ ತರತಕ್ಕಂಥವ್ರು, ಎಂಥ ಮಾತು ನೋಡಿ. ಅನ್ಯೋನ್ಯ ಸ್ನೇಹ ಇರ್ಬೇಕಲ್ಲ. ಅನ್ಯೋನ್ಯ ಸ್ನೇಹ ಇದ್ದಾಗ, ನನ್ನ ಮನಸ್ಸು ಅವರ ಮನಸ್ಸು ಒಂದಾದಾಗ ಅಲ್ಲಿ ಗಲಾಟೆಗೆ ಅವಕಾಶ ಇಲ್ಲ. ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ರೂ ಕೂಡ ಅದು ಕನ್ಸ್ಟ್ರಕ್ಟಿವ್ ಆಗಿರುತ್ತೆ. ಹೊಡೆದಾಟ ಇಲ್ಲ, ಗಲಾಟೆಗಳಿಲ್ಲ ಅಲ್ಲಿ. ಅವನು ಸ್ನೇಹಿತ. ಎಂಥ ಮಾತು ನೋಡಿ, ಇದ್ರೆ ಹೇಳ್ತಾನೆ, ಯದಿ ಚೇದತ್ರ ಸಂಬಂಧೋ ಮಿತ್ರ ಭಾವೇನ ವರ್ತತೆ ಸಯೇವ ಬಂಧು ತನ್ಮಿತ್ರಂ ಸಾಗತಿಸ್ತತ್ಪರಾಯಣಂ. ಯಾರ ಜೊತೆಯಲ್ಲಿ ಈ ತರ ಸಂಬಂಧ ನಮಗಿರ್ತದೆ ಅವನೇ ಬಂಧು, ಅವರೇ ಮಿತ್ರರು, ಅವನೇ ಗತಿ, ನಮಗವನೇ ಆಶ್ರಯ. ಎಂಥ ಅಂದ್ರೆ, ಒಬ್ಬ ಸರಿಯಾದ ಸ್ನೇಹಿತ ನಮಗಿದ್ದು ಬಿಟ್ರೆ, ಅರ್ಥ ಮಾಡಿಕೊಂಡು ನಾವು ಒಳ್ಳೇದಾಗಬೇಕು, ನಾವು ಚೆನ್ನಾಗಿರ್ಬೇಕು, ಇದು ಪರಸ್ಪರ ಕೋಆಪರೇಟಿವ್ ಆಗಿರ್ಬೇಕು. ನಾನು ಅವನಿಗೆ ಹಾಗೆ ಇರ್ಬೇಕು. ಆದ್ದರಿಂದ ವಿದುರ ಹೇಳಿದ ಈ ಸಂಬಂಧ ಯಾರ ಜೊತೆಯಲ್ಲಿ ನಮಗಿರ್ತದೆ, ಮಿತ್ರ ಭಾವದಿಂದ ನಮ್ ಜೊತೆ ಯಾರಿರ್ತಾರೆ, ಅವನ ಜೀವನ ಸುಂದರರೇ. ಅವನ ಎಲ್ಲ ಕಾರ್ಯಗಳು ಹೂವಿನ ಸರವನ್ನ ಎತ್ತಿದಂತೆ ಅನಾಯಾಸವಾಗಿ ಆಗ್ಬಿಡುತ್ತೆ. ಅದನ್ನ ಮಾಡಿಕೊಡುವಂಥದ್ದು ಆ ಮಿತ್ರರ ಕರ್ತವ್ಯವಾಗಿಬಿಡುತ್ತೆ. ನಮ್ಮನೆ ಕೆಲಸ ಅಂತ ಅವ್ರು ಮಾಡ್ತಾರೆ, ನನ್ನ ಭಾರವನ್ನ ಅವ್ರು ಹೊರ್ತಾರೆ, ನನ್ನ ಕಷ್ಟವನ್ನ ಅವ್ರು ಹೊರ್ತಾರೆ, ನನ್ನ ಸುಖದಲ್ಲಿ ದೂರ ಇದ್ದು ನಗ್ತಾ ಇರ್ತಾರೆ, ನನ್ನ ದುಃಖದಲ್ಲಿ ಹತ್ತಿರ ಬಂದು ಸಮಾಧಾನ ಮಾಡ್ತಾರೆ. ಆದ್ದರಿಂದ ಬಂಧುಗಳ ಸಹಾಯವಿಲ್ಲದೆ ಇದ್ರು, ಬಂಧುಗಳಿಲ್ಲದೆ ಇದ್ರು ಇಂಥ ಮಿತ್ರರೇ ಬಂಧುಗಳಾಗ್ಬಿಡ್ತಾರೆ, ಅವರೇ ಗತಿ ಆಗ್ತಾರೆ. ನಾನು ಮಾಡಿದೆ, ನಾನಿಲ್ಲ ಅಂದ್ರೆ ಅವ್ರಿಗೇನು ಆಗೋದಿಲ್ಲ, ಭಾವನೆ ಇಲ್ಲ. ನಮ್ಮ ಮನಸ್ಸು ಅವರ ಮನಸ್ಸು ಒಂದಾಗಿದೆ. ಆದ್ದರಿಂದ ಜೀವನದಲ್ಲಿ ಇಂಥ ಮಿತ್ರರನ್ನ ಸಂಪಾದನೆ ಮಾಡಬೇಕು ಅಂತ ಶಾಸ್ತ್ರ. ವಿದುರ ಇಷ್ಟೆಲ್ಲ ಹೇಳೋದು ಯಾಕೆ? ಸರಿಯಾದ ಮಿತ್ರರನ್ನ ಸಂಪಾದನೆ ಮಾಡಪ್ಪ. ಚಲಚಿತ್ತಸ್ಯ ವೈಪುಂಸಃ ವೃದ್ಧಾನನುಪಸೇವತಃ ಪಾರಿಪ್ಲವ ಮತೇ ನಿತ್ಯಂ ಅಧ್ರುವೋ ಮಿತ್ರ ಸಂಗ್ರಹ. ಆದ್ದರಿಂದ ಮಿತ್ರ ಸಂಗ್ರಹವನ್ನ ಮಾಡಬೇಕು ಅಂತ. ಮಿತ್ರ ಸಂಗ್ರಹ ಅಂದ್ರೆ ಫ್ರೆಂಡ್ ಸರ್ಕಲ್ ಚೆನ್ನಾಗಿರ್ಬೇಕು. ಫ್ರೆಂಡ್ ಸರ್ಕಲ್ ಹಂಗೆ 100 ಜನ ಫ್ರೆಂಡ್ ಇದ್ದಾರೆ, ಕರೆದಾಗ ಒಬ್ನೂ ಬರಲ್ಲ, ಎಲ್ಲಾ ಬಿಸಿ ಅಂತ ಆಗ್ಬಾರ್ದು. ಇರೋ 3 ಜನವೇ ಹೊಂದಾಣಿಕೆಯಿಂದ ಅನ್ಯೋನ್ಯವಾಗಿರ್ಬೇಕು ಅಂತಾನೆ ವಿದುರ. ಆದ್ರೆ ಯಾರಿಗೆ?
ಚಲಚಿತ್ತಸ್ಯ. ಚಲಚಿತ್ತ ಅಂದ್ರೆ ಚಂಚಲ ಬುದ್ಧಿ ಅಂತ ರಾಜರು ಹೇಳ್ತಾರೆ. ಯಾರ ಮನಸ್ಸು ಚಂಚಲವಾಗಿದೆ, ಯಾರು ದೊಡ್ಡವರ ಸೇವೆಯನ್ನ ಮಾಡಿಲ್ಲ, ಪಾರಿಪ್ಲವ ಮತೆ ಹೇ, ಒಂದ್ ನಿಮಿಷ ಇಲ್ಲಿ ಇದು ಬೇಕು ಅಂತ ಒಂದ್ ಸೆಕೆಂಡ್, ನೆಕ್ಸ್ಟ್ ಸೆಕೆಂಡ್ ಅದು ಬೇಕು ಅಂತ, ಆಮೇಲೆ ಅದು ಬೇಕು ಅಂತ, ಚಲಚಿತ್ತ ಪಾರಿಪ್ಲವ ಮತಿ, ಚಂಚಲವಾದ ಬುದ್ಧಿ. ಇಂತಹವರು ಫ್ರೆಂಡ್ಸ್ ಅನ್ನ ಶಾಶ್ವತವಾಗಿ ಇಟ್ಕೊಳ್ಳಿಕ್ ಹೋಗೋದಿಲ್ವಂತೆ ನೋಡಿ. ಆದ್ರಿಂದ ಮಿತ್ರ ಸಂಗ್ರಹ ಅನ್ನೋದು ಎಷ್ಟು ದೊಡ್ಡ ವ್ಯಾಪಾರ ಅಂತ ಹೇಳ್ತಾನೆ ವಿದುರ ಇಲ್ಲಿ. ಚಲಚಿತ್ತ, ಚಂಚಲವಾದ ಚಿತ್ತ, ಮನಸ್ಸಿರಬಾರದು, ದೊಡ್ಡವರ ಸೇವೆಯನ್ನ ಮಾಡದೇ ಇರಬಾರದು, ಚಪಲ ಇರಬಾರದು. ಹೀಗೆಲ್ಲ ಇದ್ರೆ ಮಾತ್ರ ನಮಗೆ ಸ್ನೇಹಿತರು ತುಂಬಾ ಜನ ಬರ್ತಾರೆ. ಇಲ್ಲ ಅಂತಂದ್ರೆ ಅಯ್ಯೋ ಅವನ್ ಸರಿಗಿಲ್ಲ ಬಿಡಪ್ಪ, ಅವನ್ ಕ್ಯಾರೆಕ್ಟರ್ ಸರಿಗಿಲ್ಲ, ಒಂದ್ ನಿಮಿಷ ಹೀಗೆ ಒಂದ್ ನಿಮಿಷ ಹಾಗೆ, ಅವನ್ ಸಹವಾಸ ಬೇಡ. ಆದ್ದರಿಂದ ಸಜ್ಜನರು ಹೇಗಿರ್ತಾರೆ ಅನ್ನೋದನ್ನ ವಿದುರ ಇಲ್ಲಿ ಹೇಳ್ತಾನೆ. ಅಸಜ್ಜನರು ಹೇಗಿರ್ತಾರೆ, ಅಸಜ್ಜನರು ಹೇಗಿರ್ತಾರೆ? ಅಕಸ್ಮಾದೇ ಚಲಚಿತ್ತ ಮನಾತ್ಮಾನಂ ಇಂದ್ರಿಯಾಣಾಂ ವಶಾನುಗಂ ಅರ್ಥಾತ್ ಸಮತಿ ವರ್ತಂತೆ ಹಂಸಾಹ ಶುಷ್ಕಂ ಸರೋ ಯಥಾ. ಚಪಲ ಚಿತ್ತತೆ, ನಮ್ಮನ್ನ ಎಲ್ಲರೂ ದೂರ ಮಾಡಲಿಕ್ಕೆ ಕಾರಣ ಆಗೋದು ಯಾವುದು ಅಂತಂದ್ರೆ ಚಪಲ ಚಿತ್ತತ ಅನ್ನುವ ಒಂದು ದೋಷ, ಚಂಚಲವಾದ ಮನಸ್ಸು. ಹಾಗಿದ್ರೆ ಏನಾಗುತ್ತೆ? ವಿದುರ ಹೇಳ್ತಾನೆ, ಯಾರ ಚಿತ್ತ ಚಂಚಲವಾಗಿದೆ, ಯಾರಿಗೆ ಮನಸ್ಸು ಮತ್ತು ಇಂದ್ರಿಯ ಅವರವರ ಕಂಟ್ರೋಲ್ ನಲ್ಲಿ ಇಲ್ಲ, ಅವರಿಗೇನು ಧರ್ಮ ಇಲ್ಲ, ಅರ್ಥ ಇಲ್ಲ, ಕಾಮ ಇಲ್ಲ, ಮೋಕ್ಷ ಇಲ್ಲ, ಎಲ್ಲ ಅವರನ್ನ ದಾಟಿ ಹೋಗಿಬಿಡುತ್ತೆ. ಅಂದ್ರೆ ಚಪಲ ಚಿತ್ತರು ಯಾರಾಗಿದ್ದಾರೆ, ಯಾರ ಮನಸ್ಸು ಕಂಟ್ರೋಲ್ ನಲ್ಲಿ ಇಲ್ಲ, ಮನಸ್ಸಿನ ಕಂಟ್ರೋಲ್ ನಲ್ಲಿ ಅವರಿದ್ದಾರೆ, ಇಂದ್ರಿಯಗಳು ಹೇಳ್ದಾಗ ಅವ್ರು ಕೇಳ್ತಾರೆ, ಇಂದ್ರಿಯಗಳು ಅವರ ಕಂಟ್ರೋಲ್ ನಲ್ಲಿ ಇಲ್ಲ, ಇಂತಹ ವ್ಯಕ್ತಿಯನ್ನ ಅರ್ಥಗಳು ದಾಟಿ ಹೋಗ್ಬಿಡುತ್ತೆ. ಹೇಗೆ ಅಂತಂದ್ರೆ ಹಂಸ ಪಕ್ಷಿಗಳು ನೀರಿಲ್ಲದೆ ಒಣಗಿ ಹೋದ ಸರೋವರವನ್ನ ದಾಟಿ ಹಾರಿ ಹೋಗುವಂತೆ ಧರ್ಮಾರ್ಥ ಕಾಮಾದಿ ಮೋಕ್ಷಗಳು ಎಲ್ಲವೂ ಇವರನ್ನ ದಾಟಿ ಹೋಗ್ಬಿಡುತ್ತೆ. ಆದ್ದರಿಂದ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಚಪಲ ಚಿತ್ತತ ದೂರತ ಇದೆಲ್ಲ ಬೇಕು ನಮಗೆ. ಆದ್ದರಿಂದ ಚಪಲ ಚಿತ್ತರು, ಇಂದ್ರಿಯಕ್ಕೆ ವಶರಾದವರು, ಮನಸ್ಸನ್ನ ಕಂಟ್ರೋಲ್ ತಗೊಳ್ಳದೇ ಇರತಕ್ಕಂಥವ್ರು, ಅವರ ಲಕ್ಷಣ ಏನು? ಹೇಳ್ತಾನೆ ವಿದುರ. ಅಕಸ್ಮಾದೇವ ಕುಪ್ಯಂತಿ, ಕೋಪ, ಕೋಪಕ್ಕೊಂದು ಕಾರಣ ಬೇಕು. ಏನಕ್ಕೆ ಕೋಪ ಮಾಡ್ಕೊಂಡಿದ್ದಿ ಅಂತ ಕೇಳಿದ್ರೆ ಸುಮ್ನೆ ಕೋಪ, ಅಕಸ್ಮಾತ್ ಕಾರಣವೇ ಇಲ್ಲ, ಸಿಟ್ಟು ಬಂದು ಬಿಡ್ತು. ಇಲ್ಲಿ ಹೇಗಿದೆ ನೋಡಿ, ಅಕಸ್ಮಾದೇವ ಕುಪ್ಯಂತಿ ಸುಮ್ನೆ ಕೋಪ, ಮತ್ತೆ ಪ್ರಸೀದಂತಿ ಅನಿಮಿತ್ತತಃ ನಗತಾ ಇರ್ತಾರೆ. ಯಾಕಪ್ಪ ಅಂದ್ರೆ ಕಾರಣವೇ ಇಲ್ಲ, ಕೋಪಕ್ಕೂ ಕಾರಣ ಇಲ್ಲ, ಪ್ರಸಾದತೆಗೂ ನಗುತ್ತಾ ಇರೋದಕ್ಕೂ ಕಾರಣ ಇಲ್ಲ. ಇದೆಲ್ಲ ಯಾರ ಲಕ್ಷಣ ಅಂತಂದ್ರೆ ಶೀಲಮೇತದಸಾಧೂನ, ಅಸಜ್ಜನರ, ದುಷ್ಟರ ನಡತೆ. ಚಪಲ ಚಿತ್ತತೆ ಅಂದ್ರೆ ಇದೆ, ಒಂದ್ಸಲ ಕೋಪ, ಒಂದ್ಸಲ ನಗು, ಒಂದ್ಸಲ ಪ್ರಸನ್ನತೆ, ಒಂದ್ಸಲ ದ್ವೇಷ, ಇದೆಲ್ಲ ಸಜ್ಜನರ ಮನಸ್ಸು. ಯಾಕಂದ್ರೆ ಮನಸ್ಸು ಅವ್ರ ಕಂಟ್ರೋಲ್ ನಲ್ಲಿ ಇಲ್ಲ. ಯಾಕೆ ಕೋಪ ಮಾಡಿಕೊಂಡೆ, ಸಿಟ್ಟು ಯಾಕೆ ಬಂತು ಅಂತ ವಿವೇಚನೆಯಿಂದ ಆಲೋಚನೆ ಮಾಡಿ ಕಾರಣವನ್ನ ಹುಡುಕುವ ಸಾಮರ್ಥ್ಯ ಅವ್ರಿಗಿಲ್ಲ, ಚಪಲ ಚಿತ್ತತೆ. ನೆಕ್ಸ್ಟ್ ಸೆಕೆಂಡ್ಗೆ ನಗ್ತಾ ಇರ್ತಾರೆ. ಇದೆಲ್ಲ ಹೇಗೆ ಅಂತಂದ್ರೆ ಮೋಡಗಳೆಲ್ಲ ಒಂದು ಕಡೆ ಕೂಡುತ್ತೆ, ಗಾಳಿ ಬಂದಾಗ ಚದುರು ಚದುರು ಚಲ್ಲಾಪಿಲ್ಲಿಯಾಗಿ ಮೋಡ ಹೋಗ್ಬಿಡುತ್ತಲ್ಲ, ಹಾಗೆ ದುರ್ಜನರ
ನಡತೆ, ಅಸಾಧುಗಳ ಸ್ವಭಾವ ಇದು. ಆದ್ದರಿಂದ ಅವರಿಂದ ಆದಷ್ಟೂ ದೂರ ಇರಬೇಕು, ಆದಷ್ಟು ದೂರ ಇರಬೇಕು. ಇನ್ನೊಂದು ಹೇಳ್ತಾನೆ ವಿದುರ, ದುರ್ಜನರ ಲಕ್ಷಣ ಏನು ಅಂತ. ಸತ್ಕೃತಾಶ್ಚ ಕೃತಾರ್ಥಾಶ್ಚ ಮಿತ್ರಾಣಾನ್ನ ಭವಂತಿಯೇ. ಸತ್ಕೃತಾಶ್ಚ, ಒಳ್ಳೆ ಮರ್ಯಾದೆ ಮಾಡಿದ್ದೇವೆ, ನಮ್ಮಿಂದ ಒಳ್ಳೆ ಮರ್ಯಾದೆ ಹೋಗಿದೆ, ನಾವೇ ನಾವು ಡಿಗ್ರೇಡ್ ಮಾಡಿ ನೋಡಿಲ್ಲ ರೀ. ನಾವು ಅವ್ರಿಗೆ ದುಃಖ ಪಡಿಸಿಲ್ಲ ಮನಸ್ಸಿಗೆ. ನಮ್ಮದು ಯಾವುದೋ ಕಾರ್ಯಕ್ರಮವೋ ಇನ್ನೊಂದೋ ಏನೋ ಯಾವ್ದಕ್ಕೋ ಬಂದ್ರು, ನಮ್ಮಿಂದ ದುಃಖ ಆಗಿಲ್ಲ ಅವರಿಗೆ. ಸತ್ಕೃತಾಶ್ಚ, ಒಳ್ಳೆ ಮರ್ಯಾದೆ ಮಾಡಿದ್ದೇವೆ. ಕೃತಾರ್ಥಾಶ್ಚ, ಕೃತಾರ್ಥ ಅನ್ನೋದಕ್ಕೆ ತೃಪ್ತಾಹ ಅಂತ ಅರ್ಥ ಮಾಡ್ತಾರೆ ವಾದಿರಾಜರು. ನಮ್ಮಿಂದ ತೃಪ್ತಿ ಇದೆ ಅವರಿಗೆ, ಅತೃಪ್ತಿ, ಅಸಹನೆ, ಅಸಂತೋಷ ಯಾವುದೂ ಇಲ್ಲ. ನಾವು ಸತ್ಕಾರ ಮಾಡಿದ್ದೇವೆ, ಮರ್ಯಾದೆ ಮಾಡಿದ್ದೇವೆ, ತೃಪ್ತರಿದ್ದಾರೆ, ನಮ್ಮಿಂದ ಪ್ರಯೋಜನ ಸಿಕ್ಕಿದೆ. ಹಾಗಿದ್ರೂ ಕೂಡ ನಮ್ಮ ಕಷ್ಟ ಕಾಲವನ್ನ ನೋಡಿ ಯಾರು ಸಹಾಯ ಮಾಡೋದಿಲ್ಲ. ಮಿತ್ರಾಣಾಂ ಯೇ ನ ಭವಂತಿ, ಮಿತ್ರರಿಗೆ ಉಪಕಾರ ಮಾಡ್ಲಿಕ್ಕಾಗಿ ಯಾರು ಬರೋದಿಲ್ಲ, ಅವನು ಸತ್ರೆ ಅಂತಹ ಕೃತಜ್ಞನಾಗಿರತಕ್ಕ ಹೆಣವನ್ನ ಮುಟ್ಟಲಿಕ್ಕೆ ಹೆಣವನ್ನೇ ತಿಂದು ಬದುಕುವಂತಹ ಹದ್ದುಗಳು ಬರೋದಿಲ್ಲ. ಎಂಥ ಮಾತ ನೋಡಿ. ಆದ್ದರಿಂದ ದುಷ್ಟರ ಸ್ವಭಾವ, ಅವರಿಗೆ ಮರ್ಯಾದೆ ಮಾಡ್ತಾರೆ, ಅವರಿಗೆ ನಮ್ಮಿಂದ ತೃಪ್ತಿ ಸಿಕ್ಕಿದೆ, ನಮ್ಮಿಂದ ಪ್ರಯೋಜನ ಆಗಿದೆ, ಹಾಗಿದ್ದು ನಮ್ಮ ಕಷ್ಟ ಬಂದಾಗ ನೋಡಿ ನಗುತ್ತಾರೆ, ಅವನಿಗೆ ಹಾಗಾಗಬೇಕು ಅಂತಾರೆ ಹೊರತು ಅವನಿಗೆ ಏನಾದ್ರೂ ಸಹಾಯ ಮಾಡೋಣ, ನನಗೆ ಅಷ್ಟು ಮಾಡಿದ್ದಾನೆ, ನಾನು ಏನಾದ್ರೂ ಮಾಡಬೇಕು ಅಂತ ಯಾರನ್ನೋದಿಲ್ಲ. ಅವನು ಸತ್ರೆ ಅವನ ಹೆಣವನ್ನ ತಿನ್ನಲಿಕ್ಕೆ ಮಾಂಸ ತಿಂದು ಬದುಕುವ ರಣಹದ್ದುಗಳು ಅವನ ಹೆಣವನ್ನು ಮುಟ್ಟೋದಿಲ್ಲವಂತ. ಅಷ್ಟು ದುಷ್ಟ ಅವನು, ಕೃತಘ್ನ ಅಂತ. ಆದ್ದರಿಂದ ಕೃತಘ್ನತೆ, ಕೃತಘ್ನೇ ನಾಸ್ತಿ ನಿಷ್ಕೃತಿ ಅಂತ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತವನ್ನು ಶಾಸ್ತ್ರ ಹೇಳಿದೆ, ಕೃತಘ್ನತೆಗೆ ಪ್ರಾಯಶ್ಚಿತ್ತ ಇಲ್ಲ. ದೊಡ್ಡ ದೊಡ್ಡ ಪಾಪ ಅದು ಕೃತಜ್ಞತಾ ಅನ್ನೋ. ಇದರಿಂದ ನಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರಿದ್ದಾರೆ ಶ್ರೇಷ್ಠರು, ಅಥವಾ ಶ್ರೇಷ್ಠರಂತೆ ವೇಷ ಹಾಕೊಂಡವ್ರು ಯಾರಿದ್ದಾರೆ? ಚೆನ್ನಾಗಿದೆ ನೋಡಿ ಇಲ್ಲಿ. ಯಾರು ಹೇಳ್ತಾನೆ ವಿದುರ, ಸಾಧ್ಯ ದೇವತೆಗಳಿಗೆ ಅತ್ರೇಯರು ಹೇಳಿದ ಮಾತು ನೋಡಿ. ಅರ್ಥಯೇ ದೇವ ಮಿತ್ರಾಣಿ ಸತಿವಾ ಅಸತಿವಾ ಧನೆ ನಾನರ್ಥಯನ್ ವಿಜಾನಾತಿ ಮಿತ್ರಾಣಾಂ ಸಾರ ಫಲ್ಗುತಾಂ. ದುಡ್ಡಿರ್ಲಿ, ದುಡ್ಡು ಇಲ್ದೇ ಇರ್ಲಿ, ಫ್ರೆಂಡ್ ಸರ್ಕಲ್ ನಲ್ಲಿ ಕೇಳಬೇಕಂತೆ, ಹೇ ಸ್ವಲ್ಪ ಸಹಾಯ ಮಾಡಪ್ಪ. ದುಡ್ಡಿರ್ಲಿ ಅಥವಾ ಕಾಸಿಲ್ಲದೆ ಇರ್ಲಿ, ಕೇಳ್ಬೇಕು ಅವರನ್ನ. ಕೇಳಲಿಲ್ಲ ಅಂದ್ರೆ ಏನಾಯ್ತ್ರಿ, ಫ್ರೆಂಡ್ಸ್ ಮುಂದೆ ನನ್ ಮರ್ಯಾದೆ ಹೋಯ್ತಲ್ಲ ಅಂದ್ರೆ ವಿದುರ ಅಂತಾನೆ, ಅತ್ರೇಯರು ಹೇಳಿದ ಮಾತು ಹೇಳ್ತಾನೆ, ನಾ ಅನರ್ಥಯನ್ ವಿಜಾನಾತಿ, ಬೇಡಲಿಲ್ಲ, ಫ್ರೆಂಡ್ಸ್ ಅನ್ನ ಕೇಳಲಿಲ್ಲ ಅಂದ್ರೆ ನನ್ನ ಸರ್ಕಲ್ ನಲ್ಲಿ ಇರುವ ನನ್ನ ಆಪ್ತ ಮಿತ್ರರಲ್ಲಿ ಉತ್ತಮ ಯಾರು ಅಧಮ ಯಾರು ಅಂತ ಗೊತ್ತಾಗೋದಿಲ್ಲ. ಬೇಡಿದಾಗ 24 ಗಂಟೆ ಮೊಬೈಲ್ ರೀಚಾರ್ಜ್ ಮಾಡಿಸು ಅಂತ ಕೇಳ್ಬಿಡೋದಲ್ಲ. ಆಮೇಲೆ ಬೇಡೋದು ಅಂದ್ರೆ ನಿಜವಾಗಿ ಕಷ್ಟ ಇದ್ದಾಗ, ಅಥವಾ ನನಗೆ ಏನೋ ತೊಂದರೆ ಆಗ್ತಾ ಇದೆ ಅಂತ ಅನ್ನುವಾಗ ನಮ್ಮ ಫ್ರೆಂಡ್ ಕೇಳ್ಬೇಕ, ಯಾರನ್ನಾರೋ ಒಬ್ಬರನ್ನ ಕೇಳ್ಬೇಕಲ್ಲ. ಹಾಗೆ ಕೇಳಿದಾಗ ಗೊತ್ತಾಗುತ್ತೆ ನನಗೆ ಯಾರು ಆಗ್ತಾರೆ ಯಾರಾಗೋದಿಲ್ಲ ಅಂತ ತಿಳ್ಕೊಳ್ಲಿಕ್ಕೆ ಒಂದು ಸಾಧನಗಳಿದೆಲ್ಲ. ಆದ್ದರಿಂದ ಫ್ರೆಂಡ್ ಸರ್ಕಲ್ ಇಟ್ಕೊಂಡಿರ್ಬೇಕು, ಇಟ್ಕೊಂಡವರು ಸಾತ್ವಿಕರಾಗಿರ್ಬೇಕು, ಕಷ್ಟಕ್ಕಾಗಬೇಕು. ನನ್ನ ಕಷ್ಟ ಬಂದಾಗ ಅವ್ರು ಹೇಗಾಗ್ತಾರೆ ಅನ್ನೋದನ್ನ ಆಗಾಗ ಪರೀಕ್ಷೆ ಮಾಡಿ ನೋಡಿ, ಅದರಲ್ಲಿ ಉತ್ತಮರ್ಯಾರು, ಮಧ್ಯಮರ್ಯಾರು, ಅಧಮರ್ಯಾರು ಅನ್ನೋದೆಲ್ಲ ನೋಡಿಕೊಂಡು ಆಲೋಚನೆ ಮಾಡ್ತಾ
ನನ್ನ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ನೋಡಿ ಎಂಥ ಅಂದ್ರೆ ಒಬ್ಬ ರಾಜನೀತಿಯನ್ನ ಉಪದೇಶ ಮಾಡತಕ್ಕಂತಹ ವ್ಯಕ್ತಿ ಹೇಗಿರ್ಬೇಕು ಅನ್ನೋದನ್ನ ವಿದುರ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಇದೆಲ್ಲ ತಿಳ್ಕೊಂಡು 10ರಲ್ಲಿ ವಿದುರ ನೀತಿಯ 10ರಲ್ಲಿ ಒಂದನ್ನಾದ್ರೂ ನಾವು ತಿಳ್ಕೊಂಡು ಜೀವನ ಮಾಡಿಬಿಟ್ರೆ ಸುಂದರ ನಂದನವನ ನಮ್ಮ ಜೀವನ. ಇಷ್ಟ ಆಯ್ತು. ಇನ್ನು ಬೇರೆ ವಿಷಯ ಹೇಳ್ತಾನೆ. ಸುಮ್ಮನೆ ಅಯ್ಯೋ ಅಂತಿರ್ಬಾರ್ದು ಯಾವತ್ತು. ಮಯೋ ಅಂತಿರ್ತಾರೆ ಅಂತಾರಲ್ಲ, ಸುಮ್ನೆ ಸಂತಾಪ, ಶೋಕ, ದುಃಖ ಏನಾಗತ್ತೆ? ಸಂತಾಪದಿಂದ ಏನಾಗತ್ತೆ? ಶೋಕದಿಂದ ಏನಾಗತ್ತೆ? ದುಃಖದಿಂದ ಏನಾಗತ್ತೆ? ಹೇಳ್ತಾನೆ ವಿದುರ. ಸಂತಾಪಾತ್ ಭ್ರಶ್ಯತೆ ರೂಪಂ. ಏನ್ರಿ 6 ತಿಂಗಳ ಮೊದಲು ಎಷ್ಟು ಚೆನ್ನಾಗಿದ್ರಿ, ಈಗೇನ್ ಹೀಗಾಗ್ಬಿಟ್ಟಿದ್ದೀರಿ ನೋಡ್ಲಿಕ್ಕೆ ಅಂತಂದ್ರೆ, ಇಲ್ಲ ರೀ ಮನಸ್ಸಿನಲ್ಲಿ ಏನೋ ಒಂದ್ ಶೋಕ ದುಃಖ ಇದೆ, ಕೊರಗಿದೆ ಅಂತೀವಿ. ಆದ್ದರಿಂದ ರೂಪ ನಾಶ ಆಗೋದು ಯಾವುದರಿಂದ ಅಂದ್ರೆ ಸಂತಾಪದಿಂದ. ಸಂತಾಪದಿಂದ ರೂಪನಾಶ. ಸಂತಾಪಾದ್ ಭ್ರಶ್ಯತೆ ಬಲಂ. ಬಲ ನಾಶ ಆಗ್ಬಿಡುತ್ತೆ, ನಮ್ಮ ಸಾಮರ್ಥ್ಯ ಹೋಗಿಬಿಡುತ್ತೆ. ಸಂತಾಪದಿಂದ ಸಾಮರ್ಥ್ಯ ಹೋಗಿಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ಸಂತಾಪಾದ್ ಭ್ರಶ್ಯತೆ ಜ್ಞಾನಂ. ಜ್ಞಾನ ಹೋಗ್ಬಿಡುತ್ತೆ, ವಿವೇಕವನ್ನ ಕಳ್ಕೊಂಡ್ಬಿಡ್ತೇವೆ. ಕಾರ್ಯಕಾರ್ಯ ವಿವೇಕ. ಯಾವಾಗ ಏನು ಮಾಡಬೇಕು ಏನು ಮಾಡಬಾರದು ಅನ್ನುವಂತಹ ವಿವೇಕ ನಾಶ ಆಗಿಬಿಡುತ್ತೆ. ಕೊನೆಯದೇನು? ಸಂತಾಪಾತ್ ವ್ಯಾಧಿ ಮೃಚ್ಛತಿ. ರೋಗ ಬಂದು ಬಿಡುತ್ತೆ, ವ್ಯಾಧಿ ಬಂದು ಬಿಡುತ್ತೆ. ಸಂತಾಪದಿಂದ ರೂಪನಾಶ, ಬಲನಾಶ, ಜ್ಞಾನನಾಶ. ಯಾವುದು ಹೋಗಬಾರ್ದು ಅದೆಲ್ಲ ಹೋಯ್ತು, ಯಾವುದು ಬರಬಾರ್ದು ರೋಗ ಅದು ಬಂತು. ಆದ್ದರಿಂದ ಅನವಾಪ್ಯಂಚ ಶೋಕೇನ ಶರೀರಂ ಚೋಪತಪ್ಯತೆ ಅಮಿತ್ರಾಶ್ಚ ಪ್ರಕೃಷ್ಯಂತಿ ಮಾಸ್ಮ ಶೋಕೇ ಮನಃ ಕೃತಾಃ. ಶೋಕದಿಂದ ಏನಾದ್ರೂ ಪ್ರಯೋಜನ ಇದೆಯಾ? ದುಃಖ ಪಡ್ತಾ ಇದ್ದೆ, ಅಳ್ತಾ ಇದ್ದೇನೆ, ಸಂತಾಪ ಇದೆ, ಏನ್ ಪ್ರಯೋಜನ? ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಃಖ ಪಡ್ತಾ ಕೂತಿರೋದು, ಅಳ್ತಾ ಇರೋದು, ಬೇಜಾರ ಮುಖವನ್ನ ಗಡಿಗೆ ಗಾತ್ರ ಊದಿಸ್ಕೊಂಡು ಕೂತ್ಕೊಳ್ಳೋದು, ಏನ್ ಪ್ರಯೋಜನ? ಏನಿದೆ? ರೋಗ ಬರುತ್ತೆ, ಶರೀರ ಹಾಳಾಗತ್ತೆ. ಇಷ್ಟು ಮಾತ್ರ ಅಲ್ರಿ, ನಾವು ಹಾಳಾಗಬೇಕು ಅಂತ ಕಾಯ್ತಾ ಇರ್ತಾರಲ್ಲ ಶತ್ರುಗಳು, ಅವರು ಸಂತೋಷ ಪಡ್ಲಿಕ್ಕೆ ಕಾರಣ ಆಗತ್ರಿ. ಬಲನಾಶ ಆಯ್ತು, ಜ್ಞಾನ ನಾಶ ಆಯ್ತು, ರೂಪನಾಶ ಆಯ್ತು, ವಿವೇಕ ಹೋಯ್ತು. ನಾವು ಹೀಗಾಗಬೇಕು ಅಂತ ಕಾಯ್ತಾ ಇದ್ರು ಅವರು. ಕೆಲವು ಶತ್ರುಗಳು ಕಾಯ್ತಾ ಇರ್ತಾರೆ, ನಮ್ ಜೊತೆಯಲ್ಲೇ ಇದ್ರು ಕೂಡ ನಾವು ಹಾಳಾಗ್ಲಿ ಅಂತ ನೋಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಅಂತಹವರ ಮುಂದೆ, ಆಡಿಕೊಳ್ಳುವವರ ಮುಂದೆ ಎಡವಿ ಬಿದ್ದ ಅಂತ ಒಂದು ಮಾತು ಕನ್ನಡದಲ್ಲಿ. ಆದ್ದರಿಂದ ಯಾಕೆ ಹಾಗಾಗಬೇಕು? ಆದ್ದರಿಂದ ಸುಮ್ಮನೆ ಶೋಕದಲ್ಲಿ ಮನಸ್ಸನ್ನ ಇಡಬೇಡ. ಶೋಕ ಬೇಡ. ಶೋಕದಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಪ್ರಯೋಜನ ಇಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ, ಪ್ರಯೋಜನಕ್ಕಿಂತ ಹಾನಿಯೇ ಜಾಸ್ತಿ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಬೇಡ. ಶೋಕದಿಂದ ಏನು ಪ್ರಯೋಜನ ಇಲ್ಲ. ಪುನರ್ನರೋನ್ಮಿರತೆ ಜಾಯತೆ ಚ. ಚೆನ್ನಾಗಿ ಹೇಳ್ತಾನೆ ವಿದುರ. ಪುನರ್ನರೋ ಹೀಯತೆ ವರ್ಧತೆ ಚ, ಪುನರ್ನರೋ ಯಾಚತೆ ಯಾಚ್ಯತೆ ಚ, ಪುನರ್ನರ ಶೋಚತೆ ಶೋಚ್ಯತೆ ಚ. ಹುಟ್ಟುತ್ತಾನೆ, ಸಾಯ್ತಾನೆ. ಸತ್ತವನು ಹುಟ್ಟುತ್ತಾನೆ, ಹುಟ್ಟಿದವನು ಸಾಯ್ತಾನೆ. ಯಾರಿಗೆ ಸಂಪತ್ತಿದೆ ಸಂಪತ್ತು ಹೋಗುತ್ತೆ, ಯಾರಿಗೆ ಸಂಪತ್ತಿಲ್ಲ ಅವರಿಗೆ ಸಂಪತ್ತು ಬರುತ್ತೆ. ಸಂಪತ್ತು ಇಲ್ಲದ ಕಾಲದಲ್ಲಿ ಬೇರೆಯವರನ್ನ ಅಯ್ಯೋ ಅಂತ ಬೇಡೋದು, ಸಂಪತ್ತು ಇರುವ ಕಾಲದಲ್ಲಿ ನಮ್ಮನ್ನ ಬೇರೆಯವರು ಬೇಡ್ತಾರೆ, ಸ್ವಾಮಿ ಕೊಡಿ ಅಂತ ಅಲ್ವಾ? ಇಲ್ಲದ ಕಾಲದಲ್ಲಿ ನಾವು ಬೇರೆಯವರನ್ನ ಬೇಡ್ತೇವೆ, ಇರುವ ಕಾಲದಲ್ಲಿ ನಮ್ಮನ್ನ ಬೇರೆಯವರು ಬೇಡ್ತಾರೆ. ಒಂದು ಕಾಲದಲ್ಲಿ ಶೋಕ, ಇನ್ನೊಂದು ಕಾಲದಲ್ಲಿ ಸಂತೋಷ. ಶೋಚತಿ ಶೋಚ್ಯತೆ. ಬೇರೆಯವರಿಗೆ ಶೋಕ ಅಂದ್ರೆ ಇವನಿಂದ ಒಂದು ಕಾಲದಲ್ಲಿ ಬೇರೆಯವರಿಗೆ ಶೋಕ, ಒಂದು ಕಾಲದಲ್ಲಿ ಇವನಿಗೆ ಶೋಕ.
ಇದು ವೇದಾಂತ. ಯಾಕೆ ಶೋಕ ಮಾಡಬಾರದು ಅಂದ್ರೆ ಇದು ವೇದಾಂತ. ಶೋಕ ಶಾಶ್ವತ ಅಲ್ಲ, ಹಾಗಂತ ಸುಖವು ಶಾಶ್ವತ ಅಲ್ಲ. ಸಂಪತ್ತು ಬರುತ್ತೆ, ಸಂಪತ್ತು ಹೋಗತ್ತೆ. ದುಃಖ ಬರುತ್ತೆ, ದುಃಖ ಹೋಗುತ್ತೆ. ಒಬ್ಬರನ್ನ ಬೇಡ್ತೇವೆ, ಒಬ್ಬರಿಂದ ಬೇಡಿಸ್ಕೊಳ್ತೇವೆ. ನಮ್ಮಿಂದ ಒಬ್ಬರಿಗೆ ಶೋಕ, ನಾನ್ ಸಂತೋಷವಾಗಿರ್ತೇನೆ. ಆಮೇಲೆ ಇನ್ನೊಬ್ಬರಿಂದ ನನಗೆ ಶೋಕ, ನಾನ್ ದುಃಖದಲ್ಲಿ ಬರ್ತೇನೆ. ಸುಖಂ ಚ ದುಃಖಂ ಚ ಭವೌ ಚ ಲಾಭಾಲಾಭೌ ಮರಣಂ ಜೀವಿತಂಚ ಪರ್ಯಾಯಶಃ ಸರ್ವಮೇತೆ ಸ್ಪೃಶಂತಿ ತಸ್ಮಾದ್ ವೀರೋ ನ ಚ ಹೃಷ್ಯೇನ್ನ ಶೋಚೇತ್. ಸುಖ ದುಃಖ, ಭಾವ ಅಭಾವ. ಭಾವ ಅಂದ್ರೆ ಇರೋದು, ಸಂಪತ್ತಿನ ಸಮೃದ್ಧಿ. ಅಭಾವ ಅಂದ್ರೆ ಇಲ್ಲದೆ ಇರುವಂಥದ್ದು. ಲಾಭ ನಷ್ಟ, ಮರಣ ಜನನ, ಇದೆಲ್ಲ ಪರ್ಯಾಯ ರೀ. ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದ್ದರಿಂದ ವೀರ ಭಗವಂತನ ಸರ್ವಕರ್ತೃತ್ವ ಜ್ಞಾನವನ್ನ ತಿಳಿದಂತಹ ವ್ಯಕ್ತಿ ಅಯ್ಯೋ ಇಲ್ಲ ಅಂತ ದುಃಖ ಪಡೋದಿಲ್ಲ. ಓ ನನಗೆ ಬಂದು ಬಿಡ್ತು ಅಂತ ಅವನಿಗೆ ಆನಂದವಾಗಿರ್ತಾನೆ. ಕಮಲೋಷ್ಠಾಶ್ಮ ಕಾಂಚನನಾಗಿ ಮನಸ್ಸನ್ನ ನಿಗ್ರಹದಲ್ಲಿ ಇಟ್ಟುಕೊಂಡು ಅವನಿಗೆ ಬೈದ್ರು ಅಷ್ಟೇ, ಸನ್ಮಾನ ಮಾಡಿದ್ರು ಅಷ್ಟೇ. ಯಾಕೆ? ಸುಖ ದುಃಖಗಳು, ಲಾಭ ಸಮೃದ್ಧಿಗಳು, ಮತ್ತೆ ಬರುವುದು ಹೋಗುವುದು, ಸಾಯೋದು ಬದುಕೋದು, ಹುಟ್ಟೋದು ಆಗ್ತಾನೆ ಇರುತ್ತಲ್ಲ ಮತ್ತೆ ಮತ್ತೆ. ಸತ್ತ ಅಂದ್ರೆ ಹುಟ್ಟಲಿಕ್ಕೆ, ಹುಟ್ಟಿದ ಅಂದ್ರೆ ಸಾಯ್ಲಿಕ್ಕೆ, ಸಂಪತ್ತು ಬಂತು ಅಂದ್ರೆ ಹೋಗ್ಲಿಕ್ಕೆ, ಸಂಪತ್ತು ಹೋಯ್ತು ಅಂದ್ರೆ ಬರ್ಲಿಕ್ಕೆ, ಸುಖ ಬಂತು ಅಂದ್ರೆ ದುಃಖಕ್ಕಾಗಿ, ದುಃಖ ಬಂತು ಅಂದ್ರೆ ಸುಖಕ್ಕಾಗಿ. ಅಷ್ಟೇ ಜೀವನ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತ ದೊಡ್ಡವರ ಮಾತು. ಬಂಡಿ ಹೋಗ್ಬೇಕಾದ್ರೆ ಕೆಲವು ಸ್ಪೋಕ್ಸ್ ಕೆಳಗಿರುತ್ತೆ. ಆ ಬಂಡಿ ಮೂವ್ ಆಗ್ತಾ 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 ಕೆಳಗಿದ್ದ ಸ್ಪೋಕ್ಸ್ ಮತ್ತೆ ಮೇಲೆ ಬರುತ್ತೆ. ಓ ನಾನ್ ಮೇಲ್ ಬಂದೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಕೆಳಗ್ ಬಂದ್ ಕೂತಿರುತ್ತೆ. ಅಯ್ಯೋ ಕೆಳಗ್ ಬನ್ನಲ್ಲ ಅಂತ ದುಃಖ ಪಡುವಷ್ಟರಲ್ಲಿ ಮತ್ತೆ ಮೇಲೆ ಬಂದಿರುತ್ತೆ ಜೀವನ. ಇದಕ್ಕೆಲ್ಲ ಅಳ್ತಾ ಕೂತ್ರೆ, ದುಃಖ ಪಡ್ತಾ ಕೂತ್ರೆ, ಓ ಅಂತ ಸಂತೋಷ ಪಟ್ರೆ ಏನಪ್ಪಾ? ಆದ್ದರಿಂದ ಚಲಾನಿ ಹೀನಾನಿ ಷಡಿಂದ್ರಿಯಾನಿ ತೇಷಾಂ ಯದ್ಯದ್ವರ್ಧತೆ ಯತ್ರ ಯತ್ರ ತತಸ್ತತಸ್ರವತೆ ಬುದ್ಧಿರಸ್ಯ ಛಿದ್ರೋದ ಕುಂಭಾದಿವ ನಿತ್ಯಮಂಭಃ. ಒಂದು ಮಡಿಕೆಯಲ್ಲಿ ನೀರು ಹಾಕಿದ್ದಾರೆ, ಆದ್ರೆ ಮಡಿಕೆಯಲ್ಲಿ ತೂತಿದೆ. ತೂತಾದ ಮಡಿಕೆ ಎಲ್ಲಿ ತೂತಾಗಿದೆಯೋ ಅಲ್ಲಿ ನೀರು ಹೋಗ್ತಾ ಇರುತ್ತೆ ಅಲ್ವಾ? ಮಡಿಕೆ ತೂತಾಗಿದೆ, ನೀರ್ ಮಾತ್ರ ಎಲ್ಲಿ ತೂತಾಗಿದೆ ಅಲ್ಲಿಂದ ನೀರು ಸೋರಿ ಹೋಗ್ತಾ ಇದೆ. ಹಾಗೆ ನಮ್ಮ 6 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ ಮತ್ತು ಮನಸ್ಸು, ಈ 6 ಇಂದ್ರಿಯಗಳು ಚಲಾನಿ, ಅತ್ಯಂತ ಚಪಲವಾದದ್ದು, ಚಂಚಲವಾದದ್ದು. ಒಂದ್ಸಲ ಕಣ್ಣಿಗೆ ಬಿಳಿ ಬಣ್ಣ ಇಷ್ಟ ಆದ್ರೆ ನೆಕ್ಸ್ಟ್ ಸೆಕೆಂಡ್ ಗ್ರೀನ್, ನೆಕ್ಸ್ಟ್ ಸೆಕೆಂಡ್ ಯೆಲ್ಲೋ, ನೆಕ್ಸ್ಟ್ ಸೆಕೆಂಡ್ ವೈಟ್, ನೆಕ್ಸ್ಟ್ ಸೆಕೆಂಡ್ ಬ್ಲ್ಯಾಕ್. ಅದೇ ಕಿವಿಗೆ ಒಂದ್ಸಲ ಫ್ಲೂಟ್ ಇಷ್ಟ, ಒಂದ್ಸಲ ಬೇರೆ ಏನೇನೋ. ಮೂಗಿಗೆ, ನಾಲಗೆಗೆ, ಸ್ಪರ್ಶಕ್ಕೆ ಅಲ್ವಾ, ಪಂಚ ಜ್ಞಾನೇಂದ್ರಿಯಗಳಿಗೆ, ಜೊತೆಯಲ್ಲಿ ಸೇರಿ ಮನಸ್ಸಿಗೆ ಚಂಚಲ. ಯಾರು ಚಂಚಲವಾದ ಇಂದ್ರಿಯಗಳು ಯಾವ ಜೊತೆ ಸೇರಿಕೊಂಡು ಬೆಳೆದು ಬಿಡುತ್ತದೋ ಆ ಇಂದ್ರಿಯಗಳಲ್ಲಿ ಆಸಕ್ತವಾದ ಮನಸ್ಸಿನ ಮೂಲಕ ಬುದ್ಧಿ ನಿಧಾನವಾಗಿ ಸೋರಿ ಹೋಗ್ತದೆ. ಯಾವ ಇಂದ್ರಿಯ ಯಾವ ಕೆಟ್ಟ ವಿಷಯದಲ್ಲಿ ಕನೆಕ್ಟ್ ಆಗಿದೆಯೋ ಆ ಕನೆಕ್ಟ್ ಆದ ಇಂದ್ರಿಯದ ಮೂಲಕ ನಮ್ಮ ಬುದ್ಧಿ ಮಡಿಕೆಯಲ್ಲಿ ತೂತಾದಾಗ ತೂತಿನ ಮೂಲಕ ಸೋರಿ ಹೋಗುವ ನೀರಿನಂತೆ ಬುದ್ಧಿ ಸೋರ್ ಹೋಗ್ಬಿಡತ್ತೆ. ಅವನಿಗೇನು ಪ್ರಯೋಜನವೇ ಇಲ್ಲ. ಆದ್ದರಿಂದ ಒಟ್ಟು ತಾತ್ಪರ್ಯ ಇಷ್ಟದ್ದೇನು ಅಂದ್ರೆ ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಬೇಕು, ಇಂದ್ರಿಯಗಳು ಕಂಟ್ರೋಲ್ ನಲ್ಲಿ ಇರಬೇಕು. ಶಾಸ್ತ್ರಗಳ ಜ್ಞಾನದಿಂದ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋ ಜ್ಞಾನದಿಂದ ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು. ಇಷ್ಟು ಹೇಳಿದ ಮೇಲೆ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ, ಧನುರುಚ್ಚ ಶಿಖಿ ರಾಜ ಮಿಥ್ಯೋಪಚರತೋ ಮಯ ಮಂದಾನಾಂ ಮಮ ಪುತ್ರಾಣಾಂ ಯುದ್ಧೇನಾಂತಂ ಕರಿಷ್ಯತಿ ನಿತ್ಯೋದ್ವಿಗ್ನಮಿದಂ ಸರ್ವಂ ನಿತ್ಯೋದ್ವಿಗ್ನಮಿದಂ ಮನಃ
ಎತ್ತತ್ಪದಮನುದ್ವಿಗ್ನಂ ತನ್ಮೇ ವದ ಮಹಾಮತೆ. ಎಂಥ ಮಾತು ಹೇಳ್ತಾನೆ ನೋಡಿ ಇಲ್ಲಿ. ತನುಹು ಅಲ್ಪ, ಅಲ್ಪ ಅಂತವನು. ದುರ್ಯೋಧನನ ಬಗ್ಗೆ ಅವರಪ್ಪ ಹೇಳೋದು ವಿದುರನ ಹತ್ರ, ಅವನ ಎದುರುಗಡೆ ಹೇಳಲಿಕ್ಕೆ ತಾಕತ್ತಿಲ್ಲ, ಧೈರ್ಯ ಇಲ್ಲ ಅವನಿಗೆ. ತಮ್ಮನ್ ಮುಂದೆ ಹೇಳ್ತಾನೆ, ತಮ್ಮ ವಿದುರ, ತನುಹು ನನ್ನ ಮಗ. ತನುಹು ಅನ್ನೋದಕ್ಕೆ ರಾಜರು ಅಲ್ಪಕಃ ಅಂತ ಅರ್ಥ ಮಾಡ್ತಾರೆ. ಅತ್ಯಂತ ಅಲ್ಪ, ಉಚ್ಚಶಿಖಿ, ಆತ್ಮಾಭಿಮಾನಿ. ನಾನು ನಂದು ನಂದು ಅಂತ. ಅವನನ್ನ ನೀನೇ ರಾಜ ನೀನೇ ರಾಜ ಅಂತ ಸುಮ್ಮನೆ ಉಪಚಾರ ಮಾಡ್ಬಿಟ್ನಪ್ಪ. ಅವನ ಆತ್ಮಾಭಿಮಾನವನ್ನ ನಾನು ಬೆಳೆಸಿಬಿಟ್ಟೆ. ಮೊದಲೇ ನಾನೇ ದೊಡ್ಡವನು ಅಂತ ಸ್ವಭಾವದಲ್ಲೇ ಅವನಿಗಿದೆ. ನಾನು ಉತ್ತಮ, ನನಗಿಂತ ಉತ್ತಮರು ಲೋಕದಲ್ಲಿ ಯಾರೂ ಇಲ್ಲ ಅಂತ ಅವನ ಮನಸ್ಸಿನಲ್ಲಿ ಮೊದಲೇ ಬೆಳೆದು ಬಿಟ್ಟಿದೆ. ಅದಕ್ಕೆ ನಾನು ನೀರು ಹಾಕಿ ಮತ್ತೂ ಬೆಳೆಸಿದೆ, ಮಿಥ್ಯೋಪಚಾರ ಮಾಡಿದೆ ನಾನು. ಇವತ್ತೇನಾಗಿದೆ ನಂಗೆ? ಮಂದ ನನ್ನ ಮಕ್ಕಳಿಗೆಲ್ಲ ಸಾವನ್ನ ಕಣ್ಣೆದುರೇ ತಂದು ಕೂಡಿಸಿ ಬಿಟ್ಟಿದ್ದಾನೆ. ಯುದ್ಧ ಆಗತ್ತೆ, ಯುದ್ಧದಲ್ಲಿ ಭೀಮಾರ್ಜುನರು ಸೇರಿ ಕೃಷ್ಣನ ಸಹಾಯದಿಂದ ನನ್ನೆಲ್ಲ ಮಕ್ಕಳನ್ನ ಕೊಂದು ಹಾಕಿ ಬಿಡ್ತಾರೆ. ಆದ್ದರಿಂದ ತಮ್ಮ, ಯಾವಾಗ ನನ್ನ ರಾಜ್ಯದಲ್ಲಿ ಎಲ್ಲಿ ನೋಡ್ಲಿ ಉದ್ವೇಗ, ಮನಸ್ಸಿನಲ್ಲೂ ಉದ್ವೇಗ. ಆದ್ದರಿಂದ ನೋಡಪ್ಪ, ಉದ್ವಿಗ್ನವಾದ ಈ ಪರಿಸ್ಥಿತಿಯಲ್ಲಿ ಉದ್ವೇಗ ಇಲ್ಲದೇ ಇರತಕ್ಕಂಥ ಯಾವುದಾದ್ರೂ ಒಂದು ವಸ್ತು ಇದ್ರೆ ಆ ವಸ್ತುವಿನ ಬಗ್ಗೆ ನನಗೆ ಉಪದೇಶ ಮಾಡು. ಮನಸ್ಸು ಸಮಾಧಾನ ಮಾಡ್ಕೊಳ್ತೇನೆ. ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ನಿನ್ನ ಉಪದೇಶವನ್ನ ಕೇಳಿ ಆದ್ರೂ ಕೂಡ ನಾನು ಮನಸ್ಸನ್ನ ಸಮಾಧಾನ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇನಪ್ಪ. ಎಂಥ ಮಾತು ನೋಡಿ ಹೇಳೋದು ಅವನು. ಎಲ್ಲಾ ಕಡೆ ಉದ್ವೇಗ ಉದ್ವೇಗ ಉದ್ವೇಗ. ಉದ್ವೇಗ ಇಲ್ಲದೆ ಇರತಕ್ಕಂಥ ಒಂದು ವಸ್ತು ಯಾವುದು? ಅದು ಹೇಗಿದೆ ನನಗೆ ಹೇಳು. ಮತ್ತೆ ಒಳ್ಳೆ ಬುದ್ಧಿಯಿಂದ ಕೂಡಿದವನೇ ಉಪದೇಶ ಮಾಡಪ್ಪ. ವಿದುರ ಅಂತಾನೆ, ನಾನ್ಯತ್ರ ವಿದ್ಯಾ ತಪಸೋ ನಾನ್ಯತ್ರ ಇಂದ್ರಿಯ ನಿಗ್ರಹಾತ್ ನಾನ್ಯತ್ರ ಲೋಭ ಸಂತ್ಯಾಗಾತ್ ಶಾಂತಿಂ ಪಶ್ಯಾಮಿ ತೇ ನಘ. ಧೃತರಾಷ್ಟ್ರನಿಗೆ ಮಾತ್ರ ಅಲ್ಲ ಉದ್ವೇಗ, ನಮಗೂ ಅಷ್ಟೇ ನಿತ್ಯ ಉದ್ವೇಗ. 10,000 ರೂಪಾಯಿ ಬಂತು ಅಂದ್ರೆ 15,000 ರೂಪಾಯಿಗೋಸ್ಕರ ಆಸೆ. ಕಂಪನಿಯಿಂದ ಕಂಪನಿಗೆ ಹಾರು, ಊರಿಂದ ಊರಿಗೆ ಜಾರು, ಕೊನೆಗೆ ಊರಿಂದ ಊರಿಗೆ, ಕಂಪನಿಯಿಂದ ಕಂಪನಿಗೆ, ದುಡ್ಡಿಂದ ದುಡ್ಡಿಗೆ ಹಾರ್ತಾ 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 ದುಡ್ಡಿನ ಹಿಂದೆ ಓಡ್ತಾ 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 ಆಯಸ್ಸು ಕಳೆದು ಹೋದದ್ದೇ ಗೊತ್ತಾಗ್ಲಿಲ್ಲ. ಸಾಧನೆ ಮಾಡ್ಲೇ ಇಲ್ಲ ಅಂತ ಒಂದು ಹಂತದಲ್ಲಿ ದುಡಿದದ್ದು ಸಾಕು ಅಂತ ಅನ್ನಿಸ್ದಾಗ ನಾನು ಸಂಪಾದನೆ ಮಾಡಿದ್ದು ಏನು ಅನ್ನುವ ಭಾವ ಮನಸ್ಸಿಗೆ ಬರುತ್ತೆ. ಏನ್ ಮಾಡಿದ್ದೇನೆ ನಾನು? ದುಡ್ಡಿದೆ, ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾ ಏನ್ ಮಾಡಿದೆ? ಹುಟ್ಟಿದ್ದೆಲ್ಲೋ, ಬೆಳೆದಿದ್ದೆಲ್ಲೋ, ಹಾರಿದ್ದೆಲ್ಲೋ, ಸೇರಿದ್ದೆಲ್ಲೋ, ಇಲ್ಲಿ ಬಂದು ಕೂತಿದ್ದೇನೆ. ನನ್ನ ಸಾಧನೆಗೆ ನಾನ್ ಏನ್ ಮಾಡಿಕೊಂಡೆ ಅನ್ನೋ ಪ್ರಶ್ನೆ ಬಂದಾಗ, ಬಿಗ್ ಝೀರೋ ಕಣ್ಣು ಮುಂದೆ ಬಂದಾಗ ಕಣ್ಣಲ್ಲಿ ಧಾರಾಕಾರವಾದ ನೀರು ಬರುತ್ತೆ. ಬ್ಯಾಂಕಲ್ಲಿರುವ ಬ್ಯಾಲೆನ್ಸ್ ನೋಡಿ ನಗುತ್ತಾ ಇರುತ್ತೆ. ನೋಡಿದ್ಯಾ ನಿನ್ನನ್ನ ನಾನು ಹೇಗೆ ಹಾಳು ಮಾಡಿಬಿಟ್ಟೆ ಅಂತ. ಯಾರ್ರೀ ಉತ್ತರ ಕೊಡೋದು ಅದಕ್ಕೆ? ಆದ್ದರಿಂದ ಎಲ್ಲರೂ ಇವತ್ತಿನ ಹೇಳ್ತಾ ಇರ್ತಾರೆ, ಎಲ್ಲ ಫಾಸ್ಟ್ 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 ಅಂತ. ಏನ್ ಫಾಸ್ಟ್? ಕರ್ಮ ಅದು ಉದ್ವೇಗ. ಆ ಉದ್ವೇಗ ತಗೊಂಡು ಏನ್ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕಾಗತ್ತಾ? ವಿದುರ ಹೇಳ್ತಾರೆ, ನಾನ್ಯತ್ರ ವಿದ್ಯಾ ತಪಸೋಹೋ. ಮನಸ್ಸು ಉದ್ವೇಗ ಸ್ಥಿತಿಯನ್ನ ಕಳೆದುಕೊಂಡು ಶಾಂತವಾದ ಸ್ಥಿತಿಗೆ ಬರಬೇಕು ಅಂದ್ರೆ ಹೇಗಿರ್ಬೇಕು ಜೀವನ ಅಂತಂದ್ರೆ, ವಿದ್ಯೆ ಇರ್ಬೇಕು, ತಪಸ್ಸಿರ್ಬೇಕು. ಅನ್ಯತ್ರ ವಿದ್ಯಾ ತಪಸೋಹೋ, ನಮಗದೇ ಉಪದೇಶ. ವಿದುರ ಧೃತರಾಷ್ಟ್ರನನ್ನ ನಿಮಿತ್ತ ಮಾಡಿಕೊಂಡು ನಮಗೆ ಮಾಡುವಂತ ಉಪದೇಶ ಏನು? ಓಡ್ಬೇಡ್ರಯ್ಯ, ಫಾಸ್ಟ್ ಆಗಿ ಓಡ್ಬೇಡ್ರಿ, ಬದುಕಬೇಕಪ್ಪ. ಹಾಗಂತ ಉಪವಾಸ ಬಿಡಿ, ಕೆಲಸ ಬಿಟ್ಬಿಡಿ ನಾನು ಹೇಳ್ತಾ ಇಲ್ಲ. ಬದುಕಿ ಲೋಭವನ್ನ ಬಿಡಿ, ಮಹದಾಸೆಯನ್ನ ಬಿಡಿ. ಯಾದಕ್ಕಾಗಿ ಭಗವಂತ ನನ್ನನ್ನ ಹುಟ್ಟಿಸಿದ್ದಾನೆ ಅನ್ನುವ ಮೂಲ ಉದ್ದೇಶವನ್ನ ಮರೆತು ಬದುಕಬೇಡಿ ಅಷ್ಟೇ. ನಿಮ್ಮನ್ನ ಬದುಕಬೇಡಿ, ಸತ್ತೋಗಿ ಮನೆ ಕಟ್ಟಬೇಡಿ, ಕಾರ್ ತಗೋಬೇಡಿ, ದುಡ್ಡು ಮಾಡಬೇಡಿ, ಬಂಗಾರ ಮಾಡಬೇಡಿ, ಬೆಳ್ಳಿ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ವಿದುರ ಹೇಳ್ತಾನೆ, ನಾನು ಯಾಕೆ ಹುಟ್ಟಿದ್ದೇನೆ?
ನಾನು ಬಂದದ್ದು ಯಾಕೆ, ನನ್ನ ಜೀವನದ ಹಿನ್ನೆಲೆ ಏನು, ನಾನು ಯಾವುದಕ್ಕೋಸ್ಕರ ಬಂದಿದ್ದೇನೆ, ಯಾವುದನ್ನ ಸಂಪಾದನೆ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಅದನ್ನ ತಿಳ್ಕೊಂಡು ಅದಕ್ಕೆ ಅನುಕೂಲವಾಗುವಂತ ಎಲ್ಲ ಕೆಲಸವನ್ನ ಮಾಡ್ತಾ ಬಾ. ರೂಟ್ಸ್ ಅನ್ನೇ ಬಿಟ್ಟು ಹೋಗುವಂತ ಕೆಲಸ ಮಾಡಬೇಡ. ಅದಕ್ಕೆ ಏನ್ ಮಾಡ್ಬೇಕು ಹೇಳ್ತಾನೆ, ವಿದ್ಯೆ ತಪಸ್ಸು, ಒಳ್ಳೆ ಅಧ್ಯಯನ ತಪಸ್ಸು, ಜೊತೆಯಲ್ಲೇ ಇಂದ್ರಿಯ ನಿಗ್ರಹ. ಅದೇ ನೋಡಿ ಇವತ್ತಿಂದೆಲ್ಲ ಬಿಗ್ ಬಿಗ್ ಬಿಲಿಯನ್ ಡೇ ಹಾಕ್ತಾರೆ, ಪರ್ಚೇಸ್ ಮಾಡಿ ಅಂತಾರೆ, ಪಾರ್ಟಿಗಳು ಅಂತಾರೆ, ಹೋಗ್ಬೇಕು ಅಂತಾರೆ ಅಲ್ವಾ. ಅವಶ್ಯಕತೆ ಇಲ್ಲದೆ ಇರುವ ಪದಾರ್ಥಗಳನ್ನು ತಗೊಳ್ಳುವಂತೆ ಮಾಡುತ್ತೆ ದುಡ್ಡು, ಅವಶ್ಯಕತೆ ಇಲ್ಲವ ಪದಾರ್ಥಗಳನ್ನು ಸೇವಿಸುವಂತೆ ಮಾಡ್ತದೆ ಪರಿವಾರ, ಅವಶ್ಯಕತೆ ಇಲ್ಲದ ಕಡೆ ಹೋಗುವಂತೆ ಮಾಡ್ತದೆ ಸಂಘ. ಬಿಡು, ಇಂದ್ರಿಯ ನಿಗ್ರಹವನ್ನ ಇಟ್ಕೋ. ಯಾರಪ್ಪನ ಮನೇನು ಹೋಗಲ್ಲ, ನಾಳೆ ಅವನು ಸಾಯೋ ನಾನು ಸಾಯೋದೆ. ಆದ್ದರಿಂದ ಇಂದ್ರಿಯ ನಿಗ್ರಹವಿಲ್ಲದೆ, ವಿದ್ಯೆ ತಪಸ್ಸು ಇಲ್ಲದೆ, ಲೋಭವನ್ನ ಬಿಡದೆ ಯಾವ ಮನುಷ್ಯನಿಗೂ ಶಾಂತಿ ಇಲ್ಲ. ಇದರೊಳಗೆ ಇವನು ಹೇಳ್ದ, ಶಾಂತಿಂ ಪಶ್ಯಾಮಿತ್ತೆ ಅನಘ. ಅಪ್ಪ, ದೋಷ ಇಲ್ಲದ ಧೃತರಾಷ್ಟ್ರ, ನಿನಗೆ ಶಾಂತಿ ಯಾವಾಗ, ನಿನ್ನ ಮನಸ್ಸಿನ ಉದ್ವೇಗ ಕಡಿಮೆ ಆಗೋದು ಯಾವಾಗ ಅಂದ್ರೆ ಈಗಲೇ. ಈಗಲೇ ಅಂದ್ರೆ ಯಾವಾಗ, ಈಗಲೇ. ವಿದ್ಯಾ ತಪಸ್ಸಿಲ್ಲದೆ, ಇಂದ್ರಿಯ ನಿಗ್ರಹವಿಲ್ಲದೆ, ಲೋಭವನ್ನ ಬಿಡದೆ ಮನಸ್ಸಿಗೆ ಶಾಂತಿ ಇಲ್ಲ. ನೋಡಿ, ಬುದ್ಧ್ಯಾ ಭಯಂ ಪ್ರಣುದತಿ ತಪಸಾ ವಿಂದತೆ ಮಹತ್ ಗುರು ಶುಶ್ರೂಷಯ ಜ್ಞಾನಂ ಶಾಂತಿಂ ಯೋಗೇನ ವಿಂದತಿ. ಪರಮಾದ್ಭುತವಾದ ಮಾತುಗಳಿದೆಲ್ಲ. ಬುದ್ಧ್ಯಾ ಭಯಂ ಪ್ರಣುದತಿ, ಭಯವನ್ನ ದೂರ ಮಾಡಿಕೊಳ್ಳೋದು ಹೇಗೆ ಅಂದ್ರೆ ಬುದ್ಧಿಯಿಂದ. ಬುದ್ಧಿ ಅಂದ್ರೆ ನಿಶ್ಚಯಾತ್ಮಕವಾದದ್ದು ಬುದ್ಧಿ. ಅಯ್ಯೋ ನಾಳೆ ಹೇಗೋ ಜೀವನ, ನಾಳೆ ಏನ್ ಮಾಡ್ಬೇಕು, ಇಲ್ಲ, ಶ್ರೀಹರಿಯನ್ನ ಮನಸ್ಸಿನಿಂದ ಶರಣಾಗು, ಭಗವಂತನನ್ನು ಶರಣಾದ್ರೆ ಯಾವುದೇ ಭಯವಿಲ್ಲ ಅನ್ನುವ ನಿಶ್ಚಯವನ್ನ ಬುದ್ಧಿಯಿಂದ ಮಾಡ್ಕೊಂಡ್ ಬಿಡ್ಬೇಕು. ಆ ನಿಶ್ಚಯ ಅನ್ನೋದು ಬುದ್ಧಿಯಲ್ಲಿ ಬಂತು ಅಂದ್ರೆ ಭಯ ದೂರ ಆಗ್ಬಿಡುತ್ತೆ. ಕಾಪಾಡತಕ್ಕಂಥವನು ಭಗವಂತ ಅನ್ನುವ ಜ್ಞಾನ ಬಂದ್ರೆ ಭಯ ಇಲ್ಲ. ತಪಸಾ ವಿಂದತೆ ಮಹತ್, ತಪಸ್ಸು ಕಷ್ಟಪಡಬೇಕು, ಸಾಧನೆ ಮಾಡಬೇಕು. ಸಾಧನೆಯಿಂದಲೇ ದೊಡ್ಡದ್ದು ಬರುತ್ತೆ ಹೊರತು ಮನೆಯಲ್ಲಿ ಕೂತು ಊಟ ಮಾಡಿ ಮಲಗಿದವರು ದೊಡ್ಡವರಾಗೋದಿಲ್ಲ. ಸಾಧನೆ ಮಾಡಿಯೇ ದೊಡ್ಡವನಾಗಬೇಕು, ತಪಸ್ಸು ಮಾಡಬೇಕು. ತತ್ವಜ್ಞಾನ ಪಡೆಯೋದು ಹೇಗೆ ಅಂದ್ರೆ ಗುರು ಶುಶ್ರೂಷಯ ಜ್ಞಾನಂ, ಗುರುಗಳ ಸೇವೆ, ವಿಶೇಷವಾಗಿ ಗುರು ಸೇವೆಯನ್ನು ಮಾಡಬೇಕು. ವಿಶೇಷವಾಗಿ ಮಾಡುವಂತಹ ಗುರು ಸೇವೆಯಿಂದ ಏನು ಬರುತ್ತೆ, ತತ್ವಜ್ಞಾನ ಅಂತನ್ನೋದು ಬರುತ್ತೆ. ಗುರು ಶುಶ್ರೂಷಯ ಜ್ಞಾನಂ, ಗುರುಗಳ ಸೇವೆಯಿಂದ ತತ್ವಜ್ಞಾನ. ಕೊನೆಗೆ ಶಾಂತಿ ಅನ್ನೋದು ಯಾವುದರಿಂದ, ಶಾಂತಿಂ ಯೋಗೇನ ವಿಂದತಿ. ಯೋಗ, ಭಗವಂತನಲ್ಲಿ ಆ ಮನಸ್ಸನ್ನ ಇಟ್ಟು ಸಾಧನೆ ಮಾಡೋದ್ರಿಂದ ಶಾಂತಿ ಅಂತನ್ನೋದು ಬರುತ್ತಣ್ಣ. ದುಡ್ಡಿಂದ ಶಾಂತಿ ಇಲ್ಲ, ಹಾರಾಡುವುದರಿಂದ ಶಾಂತಿ ಇಲ್ಲ. ಆದ್ದರಿಂದ ಗುರು ಸೇವಾ ಮಾಡಬೇಕು, ಗುರುಗಳ ಮೂಲಕ ಶಾಸ್ತ್ರ ಶ್ರವಣ ಮಾಡಬೇಕು, ಗುರು ಅನುಗ್ರಹ ಸಂಪಾದನೆ ಮಾಡಬೇಕು, ಬುದ್ಧಿಯಲ್ಲಿ ನಿಶ್ಚಯ ಮಾಡ್ಕೊಳ್ಬೇಕು, ತಪಸ್ಸು ಮಾಡಬೇಕು, ಸಾಧನೆ ಮಾಡಬೇಕು. ಭಗವಂತನಲ್ಲೇ ನೆಟ್ಟ ಮನಸ್ಸಲ್ಲಿ ಉಳ್ಳವರಾಗಿ ಎಲ್ಲ ಕರ್ಮಗಳನ್ನ ಶ್ರೀಹರಿ ಪ್ರೀತ್ಯರ್ಥವಾಗಿಯೇ ಮಾಡಿದಾಗ ಶಾಂತಿ. ಅನಾಶ್ರಿತಾ ಪುಣ್ಯಂ ವೇದ ಪುಣ್ಯಂ ಅನಾಶ್ರಿತಾ ರಾಗದ್ವೇಷ ವಿನಿರ್ಮುಕ್ತಾ ವಿಚರಂತೀಹ ಮೋಕ್ಷಿಣಃ. ದಾನ ಮಾಡಿದ, ನಾನಿವತ್ತು ದಾನ ಮಾಡಿದೆ, ಆ ಪುಣ್ಯ ನನ್ ಕಾಪಾಡುತ್ತೆ. ನಾನು ವೇದಾಧ್ಯಯನ ಮಾಡಿದೆ, ಆ ಪುಣ್ಯ ನನ್ ಕಾಪಾಡುತ್ತೆ. ವೇದ ಓದುವ ಬ್ರಾಹ್ಮಣರಿಗೆ ಸತ್ಕಾರ ಮಾಡಿದೆ, ಆ ಪುಣ್ಯ ನನ್ ಕಾಪಾಡುತ್ತೆ. ಆಸೆ ಇಲ್ಲ ರೀ ಅವರಿಗೆ. ಶಾಂತಿಯಿಂದ ಕೂಡಿದ ಮನುಷ್ಯರು ಹೇಗ್ ಸಂಚಾರ ಮಾಡ್ತಾರೆ ಲೋಕದಲ್ಲಿ ಗೊತ್ತಾ, ಭಯವೇ ಇಲ್ಲ. ದಾನ ಮಾಡ್ತಾರೆ, ದಾನದ ಪುಣ್ಯ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಧ್ಯಯನ ಮಾಡ್ತಾರೆ, ಅಧ್ಯಯನದ ಪುಣ್ಯವನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ರಾಗ ಇಲ್ಲ, ದ್ವೇಷ ಇಲ್ಲ, ಯಾವುದೂ ಇಲ್ಲದೆ ಭಗವಂತ ಹುಟ್ಟಿಸಿದ್ದಕ್ಕೆ ಸಾರ್ಥಕವಾಗುವಂತೆ ಬದುಕಿ ಒಂದ್ ದಿವಸ ಹೋಗ್ಬಿಡ್ತಾರೆ.
ಯಾರಿಗೆ ಆಸೆ ಇಲ್ಲ ಅವರಿಗೆ ಭಯವಿಲ್ಲ ಅಷ್ಟೇ. ಅದು ಬೇಕು ಇದು ಬೇಕು ಹಾಗೆ ಮಾಡ್ಬೇಕು ಹೀಗ್ ಮಾಡ್ಬೇಕು ನನಗದು ನನಗಿದು ಅನ್ನುವಂತ ಆಸೆ ವಿಶೇಷ ಕಾರಣ ಯಾರಿಗೆ ಇಲ್ಲ ಅವರ ಬದುಕು ಸುಂದರ ಸುಂದರ. ಸಿಂಪಲ್ ಲಿವಿಂಗ್ ಅಂತಾರೆ ಇವತ್ತು ಅದನ್ನ. ಸಿಂಪಲ್ ಆಗಿ ಬದುಕಿ ಬಿಡೋದು ಕಷ್ಟ. ಅದು ನಾವು ಸಿಂಪಲ್ ಆಗಿ ಬದುಕಬೇಕು ಅಂತಂದ್ರು ಕೂಡ ನಮ್ಮ ಪರಿವಾರ ಹಾಗೆ ಬದುಕ್ಲಿಕ್ಕೆ ಬಿಡೋದಿಲ್ಲ. ಸಾಧಕರಿಗೆ ಮಾತ್ರ. ಸ್ವಧೀತಸ್ಯ ಸುಯುದ್ಧಸ್ಯ ಸುಕೃತಸ್ಯ ಚ ಕರ್ಮಣಃ ತಪಸಶ್ಚ ಸುತಪ್ತಸ್ಯ ತಸ್ಯಾಂತೆ ಸುಖಮೇಧತೆ. ಹಂಗಂತ ಫಲ ಬರೋದಿಲ್ಲ ಅಂತಿಲ್ಲ, ಫಲ ಬರುತ್ತೆ, ಫಲದ ಅಪೇಕ್ಷೆ ಇಲ್ಲ. ನೋಡಿ, ಗೀತೆಯನ್ನ ಶ್ರವಣ ಮಾಡ್ಲಿಕ್ಕೆ ನಮ್ಮನ್ನು ರೆಡಿ ಮಾಡೋದು ವಿದುರ ಇಲ್ಲಿ. ನೆಕ್ಸ್ಟ್ ನೀವು ದೊಡ್ಡ ಜ್ಞಾನವನ್ನ ಪಡಿಲಿಕ್ಕೆ ಹೋಗ್ತಾ ಇದ್ದೀರಪ್ಪ. ಮಹಾಭಾರತ ಓದುವವರಿಗೆ, ಕೇಳುವವರಿಗೆ, ಅಧ್ಯಯನ ಮಾಡೋರಿಗೆ ಎಕ್ಸಾಮ್ ಮಾಡೋದಕ್ಕಿಂತ ಮೊದಲು ಪ್ರಿಪರೇಟರಿ ಎಕ್ಸಾಮ್ಸ್ ಮಾಡ್ತಾರಲ್ಲ, ಹಾಗಿದೆಲ್ಲ. ಗೀತೆಯಂತ ದೊಡ್ಡ ಶಾಸ್ತ್ರವನ್ನ ಕೇಳಲಿಕ್ಕೆ ಹೋಗುವಾಗ ಮನಸ್ಸನ್ನು ಸಿದ್ಧ ಮಾಡ್ಕೊಳ್ಬೇಕಲ್ಲ, ಮನಸ್ಸನ್ನ ಸಿದ್ಧ ಮಾಡುವುದೇ ವಿದುರ ನೀತಿ. ಸ್ವಧೀತಸ್ಯ ಒಳ್ಳೆ ಅಧ್ಯಯನ, ಸುಯುದ್ಧಸ್ಯ ಕ್ಷತ್ರಿಯನಾಗಿದ್ರೆ ಒಳ್ಳೆ ಯುದ್ಧ, ಸುಕೃತಸ್ಯ ಚ ಕರ್ಮಣಃ ಒಳ್ಳೆ ಕರ್ಮ, ಸುತಪ್ತಸ್ಯ ತಪಸಃ ಚೆನ್ನಾಗಿ ಮಾಡಿದಂತಹ ತಪಸ್ಸು. ಇದೆಲ್ಲ ಮಾಡಿಬಿಟ್ರೆ ಕೊನೆಗೆ ಒಳ್ಳೆ ಸುಖ ಬಂದೇ ಬರುತ್ತ್ರಿ. ಭಗವಂತ ಕಾಪಾಡ್ತಾನೆ, ರಕ್ಷಣೆ ಮಾಡಿಯೇ ಮಾಡ್ತಾನೆ ಭಗವಂತ. ಟೆನ್ಷನ್ ಇಲ್ಲ ನಮ್ಗೆ. ನಾವು ಮಾಡ್ಬೇಕಾದ್ದೇನು? ಒಳ್ಳೆ ಅಧ್ಯಯನ ಮಾಡ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು, ಒಳ್ಳೆ ಕರ್ಮ ಮಾಡ್ಬೇಕು, ಒಳ್ಳೆ ತಪಸ್ಸು ಮಾಡ್ಬೇಕು. ಫಲ ಬರ್ಲಿ ಅಂತಲ್ಲ, ನಾವು ಹೇಗೆ ಮಾಡಿದ್ವೋ ಅದಕ್ಕೆ ತಕ್ಕ ಪ್ರತಿಫಲವನ್ನು ಸ್ವಾಮಿ ಕೊಟ್ಟೇ ಕೊಡ್ತಾನೆ, ನೋ ಡೌಟ್ ಅಟ್ ಆಲ್. ಪಾಸ್ತೀರ್ಣಾನಿ ಶಯನಾನಿ ಪ್ರಪನ್ನಾ ನ ವೈ ಭಿನ್ನಾ ಜಾತು ನಿದ್ರಾಂ ಲಭಂತೆ ನ ಸ್ತ್ರೀಷು ರಾಜನ್ ರತಿಮಾಪ್ನುವಂತಿ ನಮಾಗಧೈ ಸ್ತೂಯಮಾನಾನ ಸೂತೈ ನ ವೈ ಭಿನ್ನಾ. ಬುದ್ಧಿ ಹಾಳಾಗಿಬಿಟ್ರೆ, ಬುದ್ಧಿ ಭೇದ ಆಗಿಬಿಟ್ರೆ, ಭಿನ್ನಾ ಅನ್ನೋ ಶಬ್ದಕ್ಕೆ ಬುದ್ಧಿ ಭೇದಂ ಪ್ರಾಪ್ತಾಹ ಅಂತ ಅರ್ಥ ಮಾಡ್ತಾರೆ ನಮ್ಮ ರಾಜರು, ವಾದಿರಾಜ ಸ್ವಾಮಿಗಳು. ಯಾರಿಗೆ ಬುದ್ಧಿ ಹಾಳಾಗಿದೆ, ಬುದ್ಧಿ ಭೇದ ಆಗಿಬಿಟ್ಟಿದೆ, ಒಳ್ಳೆ ಹಾಸಿಗೆ ಮೇಲೆ ಮಲ್ಕೊಂಡ್ರು ನಿದ್ದೆ ಇಲ್ಲ, ಒಳ್ಳೆ ಗಂಡು ಹೆಣ್ಣುಗಳು ಪಕ್ಕದಲ್ಲಿದ್ರು ಕೂಡ ಸುಖ ಶಾಂತಿ ನೆಮ್ಮದಿ ಇಲ್ಲ, ನಿತ್ಯ ಸ್ತೋತ್ರ ಮಾಡ್ತಾ ಇದ್ರು, ನಮ್ಮನ್ನ ಓ ಅಂತ ಹೊಗಳ್ತಾ ಇದ್ರು ಕೂಡ ಸಂತೋಷ ಇಲ್ಲ. ನ ವೈ ಭಿನ್ನ ಜಾತು ಚರಂತಿ ಧರ್ಮಂ. ಬುದ್ಧಿ ಭೇದ ಆಗ್ಬಿಟ್ರೆ ಧರ್ಮಾಚರಣೆ ಮಾಡೋದಿಲ್ಲ, ಧರ್ಮವನ್ನ ಫಾಲೋ ಮಾಡೋದಿಲ್ಲ. ನವೈ ಸುಖಂ ಪ್ರಾಪ್ನುವಂತಿ ಭಿನ್ನ. ಬುದ್ಧಿ ಹಾಳಾಗಿ ನಡೆದು ಹೋಗಿಬಿಟ್ರೆ ಸುಖ ಇಲ್ಲ. ನವೈ ಭಿನ್ನ ಗೌರವಂ ಪ್ರಾಪ್ನುವಂತಿ. ಬುದ್ಧಿ ಹಾಳಾದವರಿಗೆ ಲೋಕದಲ್ಲಿ ಗೌರವ ಇಲ್ಲ. ನವೈ ಭಿನ್ನ ಪ್ರಶಮಂ ರೋಚಯಂತಿ. ಬುದ್ಧಿ ಹಾಳಾದವರಿಗೆ ಸಂಧಿ ಇಲ್ಲ. ಸಂಧಿ ಇಲ್ಲ ಅಂದ್ರೆ ಪ್ರಶಮ, ಶಾಂತಿಯೂ ಬೇಡ. ಇದು ಡೈರೆಕ್ಟ್ ಟಾರ್ಗೆಟ್ ಧೃತರಾಷ್ಟ್ರನಿಗೆ. ನವೈತೇಷಾಂ ಸ್ವದತೆ ಪಥ್ಯ ಮುಕ್ತಂ. ಒಳ್ಳೆ ಮಾತು ಹೇಳಿಬಿಟ್ರೆ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ನಿನ್ನ ಉದ್ಧಾರ ಆಗ್ತಪ್ಪ, ಇದರಿಂದ ನಿನಗೆ ಒಳ್ಳೇದಾಗತ್ತಯ್ಯ ಅಂತಂದ್ರೆ ಇಲ್ಲ. ಇಲ್ಲ, ಒಳ್ಳೆ ಮಾತು ಅವ್ರು ಹಿಡಿಸೋದೇ ಇಲ್ಲ. ಯೋಗಕ್ಷೇಮಂ ಕಲ್ಪತೆ ನೈವ ದೇಶ. ಅವ್ರಿಗೆ ಯೋಗಕ್ಷೇಮ ಆಗೋದೇ ಇಲ್ಲ. ಅವ್ರ ಜೀವನ ಪೂರ್ತಿ ಉದ್ವೇಗದಲ್ಲೇ ಕಳೆದು ಬಿಡ್ತಾರೆ, ಬಿಟ್ರೆ ಅವರ ಜೀವನ ಸಂತೋಷದಿಂದ ಕೂಡಿರೋದಿಲ್ಲ. ಸಂಭಾವ್ಯಂ ಭಿನ್ನಾನಾಂ ವೈ. ಎಲ್ಲೋ ಹೊಟ್ಟೋಯ್ತಿದ್ರು. ಅನಂತ ಒತ್ತಿಕ ಮುಚ್ಕೊಂಡಿರಕ್ಕಾಗಲ್ಲ. ನಾರಾಯಣ. ಭಿನ್ನಾನಾಂ ವೈ ಮನುಜೇಂದ್ರ ಪರಾಯಣಂ ನ ವಿದ್ಯತೆ ಕಿಂಚಿದನ್ಯದ್ ವಿನಾಶಾತ್. ಬುದ್ಧಿ ಹಾಳಾಗಿ ಬಿಟ್ರೆ ಅವನಿಗೆ ನಾಶ ಬಿಟ್ಟಿನ್ನೇನು ಆಗೋದಿಲ್ಲ. ನಾಶ ಆಗ್ಬಿಡ್ತಾರೆ ಅವರು.
ಆದ್ದರಿಂದ ಬುದ್ಧಿಭೇದ ಯಾರಲ್ಲೂ ಇರಬಾರದು, ಬುದ್ಧಿಭೇದವನ್ನ ಮಾಡ್ಕೊಳ್ಬಾರ್ದು. ಯಾವನೋ ಹೇಳ್ದ ಯಾವನೋ ಬಿಟ್ಟ ಅಂತ ಯಾರ್ಯಾರೋ ಮಾತು ಕೇಳಿ ಒಳ್ಳೆತನವನ್ನ ಬಿಟ್ಟು ದುಷ್ಟ ಮಾರ್ಗಕ್ಕೆ ಹೋಗಬಾರ್ದು. ಸಂಭಾವ್ಯಂ ಗೋಷು ಸಂಪನ್ನಂ ಸಂಭಾವ್ಯಂ ಬ್ರಾಹ್ಮಣೇ ತಪಃ ಸಂಭಾವ್ಯಂ ಚಾಪಲಂ ಸ್ತ್ರೀಷು ಸಂಭಾವ್ಯಂ ಜ್ಞಾತಿತೋ ಭಯಂ. ಯಾರ್ಯಾರಿಂದ ಏನೇನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು ಅಂತ, ಗೋವುಗಳಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕು? ಸಂಪನ್ನಂ ಕ್ಷೀರಂ ಅಂತ ಅರ್ಥ ಮಾಡ್ತಾರೆ ವಾದರಾಜ ಸ್ವಾಮಿ. ಗೋವುಗಳಿಂದ ಎಕ್ಸ್ಪೆಕ್ಟ್ ಮಾಡಬೇಕಾದದ್ದು ಒಳ್ಳೆ ಹಾಲು, ಬ್ರಾಹ್ಮಣರಿಂದ ತಪಸ್ಸು, ಸ್ತ್ರೀಯರಿಂದ ಚಪಲ ಚಿತ್ತದ. ಅದು ದೋಷ ಅಲ್ಲ, ಇದು ಗುಣ. ಇಲ್ಲಿ ತನಕ ಹೇಳಿದ ಚಪಲ ಚಿತ್ತದ ಅನ್ನೋ ದೋಷ ಅಲ್ಲ, ಸ್ತ್ರೀಯರ ಸ್ವಾಭಾವಿಕವಾದ ಸಹಜವಾದ ಭಗವದ್ದತ್ತವಾದ ಗುಣ, ಅದು ಪ್ರಶಂಸನೀಯ, ಅದು ಸಂಭಾವ್ಯ. ಅದು ಮತ್ತೆ ಜ್ಞಾತಿಗಳಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು ಅಂದ್ರೆ ಅಭಯ, ನಾವಿದ್ದೇವೆ, ಟೆನ್ಷನ್ ಮಾಡ್ಕೋಬೇಡಿ, ಕಷ್ಟ ಬಂದಾಗ ನಾವಿದ್ದೇವೆ. ಯಾರ್ಯಾರಲ್ಲಿ ಏನೇನು ತಂತವೋಪ್ಯಾಯತ ನಿತ್ಯಂ ತನವೋ ಬಹುಲ ಸಮಾಹ ಬಗೂನ್ ಬಹುತ್ವಾದಾಯಾಸಾನ್ ಸಹಂತೀತ್ಯುಪಮಾಸತಾಂ. ಸಜ್ಜನರು ಹೇಗಿರ್ತಾರೆ? ಸಜ್ಜನರ ದೃಷ್ಟಾಂತ ಏನು ಹೇಳ್ತಾನೆ, ಒಂದೇ ಶ್ಲೋಕದ ಹೇಳ್ಬಿಡ್ತಾನೆ ವಿದುರ. ತಂತವೋಪ್ಯಾಯತ ನಿತ್ಯಂ, ತುಂಬಾ ಅಂದ್ರೆ ತೆಳುವಾಗಿರತಕ್ಕ, ತುಂಬಾ ಉದ್ದವಾದ, ಒಂದೇ ರೀತಿಯಲ್ಲಿ ಸಮವಾಗಿರತಕ್ಕ ಬೇಕಾದಷ್ಟು ದಾರಗಳು. ಆಯಾಸ, ಆಯಾಸ ಅಂದ್ರೆ ಭಾರ. ಒಂದು ಬಟ್ಟೆ ಅಂತಂದ್ರೆ ಒಂದೇ ವೇವ್ ಲೆಂತ್ ಅಲ್ಲಿ ಇರತಕ್ಕಂತಹ ಬೇಕಾದಷ್ಟು ದಾರಗಳು ಒಂದು ಕಡೆ ಇದ್ದಾಗ ಅದನ್ನ ಒಂದು ವಸ್ತ್ರ ಅಂತ ಅನ್ನೋದು. ಭಾರ ಆಗತ್ತ ಅದಕ್ಕೆ, ಆದ್ರೆ ಅದನ್ನ ಉಟ್ಟಾಗ ಎಷ್ಟು ಚೆನ್ನಾಗಿರುತ್ತಲ್ವಾ. ಹಾಗೆ ಸಜ್ಜನರ ಲಕ್ಷಣ ಅಂದ್ರೆ ಹೀಗೆ, ಸಜ್ಜನರು ಹೀಗಿರ್ತಾರೆ, ಚೆನ್ನಾಗಿದೆ. ಆದ್ದರಿಂದ ಧೂಮಾಯಂತೆ ವ್ಯಪೇತಾನಿ ಜ್ವಲಂತಿ ಸಹಿತಾನಿ ಚ ಧೃತರಾಷ್ಟ್ರೋಲ್ಮುಖಾನಿ ವಜ್ಞಾತಯೋ ಭರತರ್ಷಭ. ಆದ್ರಿಂದ ಅಣ್ಣ ಧೃತರಾಷ್ಟ್ರ, ಜ್ಞಾತಿಗಳು ಬೇರೆ ಬೇರೆ ಆಗ್ಬಿಟ್ರೆ, ಒಲೆ ಉರಿತಾ ಇದೆ, ಉರಿಯುವ ಒಲೆಯಿಂದ ಒಂದೊಂದೇ ಕಟ್ಟಿಗೆಗಳನ್ನ ತೆಗೆದು 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 ಈ ಕಡೆ ಹಾಕಿಬಿಟ್ರೆ ಹೊಗೆ ಮಾತ್ರ ಬರುತ್ತೆ. ಆ ಕಟ್ಟಿಗೆಗಳನ್ನೆಲ್ಲ ಒಂದೇ ಕಡೆ ಹಾಕಿಬಿಟ್ರೆ ಒಳ್ಳೆ ಬೆಂಕಿ ಬರುತ್ತೆ. ಆದ್ದರಿಂದ ಅಣ್ಣ ತಮ್ಮಂದ್ರು ದೂರ ಆಗಬಾರದು, ದೂರ ಆಗದೇ ಇರುವಂತೆ ನೋಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ನೀನ್ ದೂರ ಮಾಡಿಸಬೇಡ. ನಮ್ಮ ಎಲ್ಲರ ಆಸೆ, ನಮ್ಮ ಎಲ್ಲರ ಆಕಾಂಕ್ಷೆ, ನಮ್ಮ ಅಪೇಕ್ಷೆ, ಬಂಧುಗಳು ಜ್ಞಾತಿಗಳು ಅಣ್ಣ ತಮ್ಮಂದ್ರು ದೂರವಾಗಿ ಹೊಗೆಯನ್ನ ಕಾರುವ ಕಟ್ಟಿಗೆಗಳಂತೆ ಹಾಳಾಗಿ ದುಃಖವನ್ನ ಕೊಡೋದು ಬೇಡ. ಒಟ್ಟಿಗೆ ಒಂದೇ ಕಡೆ ಇದ್ದು ಬೆಂಕಿಯನ್ನ ಕೊಟ್ಟು ಅಡಿಗೆಯನ್ನ ಮಾಡ್ಲಿಕ್ಕೆ ಉಪಯೋಗ ಆಗುವಂತ ಏನಾದ್ರೂ ಒಂದು ಕಾರ್ಯಕ್ಕೆ ಸಹಕಾರವಾಗುವಂತಹ ಒಂದು ವ್ಯಾಪಾರ ಆಗಲಿ. ಎಲ್ಲೂ ಗಲಾಟೆ ಆಗೋದು ಬೇಡ, ಎಲ್ಲ ಒಂದೇ ಇರ್ಲಿ. ಅದೇ ಒಂದಷ್ಟು ನೀತಿಗಳನ್ನ ಹೇಳಿ ಕೊನೆಗೆ ಬಂದು ನಿಂತ್ಕೊಳ್ಳೋದು ಈ ವಿಷಯದಲ್ಲಿ ವಿದುರ. ಇಲ್ಲಿಂದ ಇನ್ನು ಮುಂದಕ್ಕೆ 61ನೇ ಶ್ಲೋಕದ ಇನ್ನೂ ಬೇಕಾದಷ್ಟು ಹೇಳ್ತಾನೆ. ಈ ಅಧ್ಯಾಯದಲ್ಲಿ ಒಟ್ಟು 74 ಶ್ಲೋಕಗಳಿವೆ. ನಾವು 60ಕ್ಕೆ ಬಂದು ನಿಂತಿದ್ದೇವೆ. ಇನ್ನು ಉಳಿದ ಭಾಗವನ್ನ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ವಿದುರ ನೀತಿಯ ಇವತ್ತಿನ ಚಿಂತನೆಯನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ನೋಡೋಣ.